ಪಿಎಂಎಂ ಕನ್ನಡ ಸುದ್ದಿ ವಾಹಿನಿಗೆ ಸ್ವಾಗತ. ನಾನು ಲಾವಣ್ಯ. ಮೊದಲಿಗೆ ಈಗ ಹೆಡ್ಲೈನ್ಸ್. ಬೆಳಗಾವಿ ಲೋಕಸಭಾ ಮತಕ್ಷೇತ್ರವನ್ನ ಮಾದರಿ ಕ್ಷೇತ್ರವನ್ನಾಗಿ ಮಾಡುವ ಗುರಿ ಹೊಂದಿದ್ದೇನೆ. ಬೆಳಗಾವಿ ನಗರವನ್ನ ಮೆಟ್ರೋ ನಗರವನ್ನಾಗಿ ಮಾಡಲು ಶ್ರಮಿಸುತ್ತೇನೆ. ಸಂಸದ ಜಗದೀಶ್ ಶೆಟ್ಟರ್ ಹೇಳಿಕೆ. ಪಾಲಿಕೆಯ 22ನೇ ಅವಧಿಗೆ 4 ಸ್ಥಾಯಿ ಸಮಿತಿ ಅಧ್ಯಕ್ಷರ ಆಯ್ಕೆ. ಮೇಯರ್ ಸವಿತಾ ಕಾಂಬಳೆ ಅಧ್ಯಕ್ಷತೆಯಲ್ಲಿ ನಡೆದ ಆಯ್ಕೆ ಪ್ರಕ್ರಿಯೆ. 4 ಅಧ್ಯಕ್ಷ ಸ್ಥಾನಗಳಿಗೆ ತಲಾ 1 ನಾಮಪತ್ರ ಸಲ್ಲಿಕೆ. ಸಮಸ್ಯೆಗಳ ಬಗ್ಗೆ ಗಮನ ಹರಿಸದ ಮಹಾನಗರ ಪಾಲಿಕೆ. ಬೆಳಗಾವಿಗೆ ಹೋಗುವ ರಸ್ತೆಯಲ್ಲಿ ಒಳಚರಂಡಿ ಪೈಪ್ ಸಮಸ್ಯೆ ಸರಿಪಡಿಸುವಂತೆ ನಾಗರಿಕರ ಆಗ್ರಹ. ಬೆಳಗಾವಿಯಲ್ಲಿ ಡೆಂಗ್ಯೂ, ಚಿಕನ್ ಗುನ್ಯಾ ಹಾಗೂ ಮಲೇರಿಯಾ ಸಾಂಕ್ರಾಮಿಕ ರೋಗ ಹೆಚ್ಚಳವಾಗ್ತಾ ಇರುವ ಹಿನ್ನೆಲೆಯಲ್ಲಿ ಬುಧವಾರ ಮಾಜಿ ಸಿಎಂ ಸಂಸದ ಜಗದೀಶ್ ಶೆಟ್ಟರ್ ಬೆಳಗಾವಿ ಜಿಲ್ಲಾಸ್ಪತ್ರೆಗೆ ಭೇಟಿ ನೀಡಿದ್ರು. ಜಿಲ್ಲೆಯಲ್ಲಿ ಡೆಂಗ್ಯೂ, ಚಿಕನ್ ಗುನ್ಯಾ ಹಾಗೂ ಮಲೇರಿಯಾ ಸಾಂಕ್ರಾಮಿಕ ರೋಗ ಹೆಚ್ಚಳವಾಗುತ್ತಿರುವ ಹಿನ್ನೆಲೆಯಲ್ಲಿ ಬುಧವಾರ ಮಾಜಿ ಸಿಎಂ ಸಂಸದ ಜಗದೀಶ್ ಶೆಟ್ಟರ್ ಅವರು ಬೆಳಗಾವಿ ಜಿಲ್ಲಾಸ್ಪತ್ರೆಗೆ ಭೇಟಿ ನೀಡಿ ಪರಿಶೀಲನೆ ನಡೆಸಿದರು. ಬಳಿಕ ಸುದ್ದಿಗಾರರೊಂದಿಗೆ ಮಾತನಾಡಿದರು. ಈ ರಾಜ್ಯದಲ್ಲಿ ಕೇಸ್ಗಳು ಜಾಸ್ತಿ ಆಗ್ತಾ ಇದೆ. ಅದಕ್ಕಾಗಿ ರಾಜ್ಯ ಸರ್ಕಾರ ಇನ್ನೂ ಎಷ್ಟು ಪರಿಣಾಮಕಾರಿ ಕ್ರಮ ಕೈಗೊಳ್ಳಬೇಕು ಆಗಿಲ್ಲ ಅನ್ನುವಂಥ ಒಂದು ಕೊರತೆ ಇದೆ. ಅದಕ್ಕಾಗಿ ಇಲ್ಲಿ ಬೆಳಗಾವಿಯಿಂದಲೂ ಸಾಕಷ್ಟು ದೊಡ್ಡ ಪ್ರಮಾಣದಲ್ಲಿ ಡೆಂಗು ಕೇಸ್ಗಳು ಅಡ್ಮಿಟ್ ಆಗ್ತದೆ ಅನ್ನೋಂಥ ಮಾಹಿತಿ ತಿಳ್ಕೊಂಡು ಇವತ್ತು ನಾವು ಜಿಲ್ಲಾಧ್ಯಕ್ಷರು, ನಮ್ಮ ಮಾಜಿ ಶಾಸಕರು ಎಲ್ಲರೂ ಕೂತ್ಕೊಂಡು ವಿಸಿಟ್ ಮಾಡಿದ್ವಿ. ವಿಸಿಟ್ ಮಾಡಿದಾಗ ಇಲ್ಲಿ DHO ಮತ್ತು ಇಲ್ಲಿದ್ದಂಥ ಡೈರೆಕ್ಟರು ಅವರು ಕೊಟ್ಟಂಥ ಮಾಹಿತಿ ಪ್ರಕಾರ ಇವತ್ತು ಇಲ್ಲಿ 189 ಈ ಆಸ್ಪತ್ರೆಯಲ್ಲಿ ಇಲ್ಲಿವರೆಗೆ ಅಡ್ಮಿಟ್ ಆದಂಥ ಕೇಸು 189 ಮತ್ತು DHO ಅವರು ಇಡೀ ಡಿಸ್ಟ್ರಿಕ್ಟ್ ಅಂತ ಹೇಳಿದ ಪ್ರಕಾರ 177 ಅಂತ ಹೇಳಿದ್ದಾರೆ. ಮತ್ತು ಆಲ್ಮೋಸ್ಟ್ ನಾವು ನೋಡಿದಾಗ ಈಗ ಜೂನ್ ಮತ್ತು ಜುಲೈ ತಿಂಗಳಲ್ಲಿ ಮತ್ತು ಇದೇ ಒಂದು ವಾರದಲ್ಲಿ 48 ಕೇಸ್ ಅಡ್ಮಿಟ್ ಆಗಿದಾವೆ. ಮಳೆ ಜಾಸ್ತಿ ಆಗಿ ಮತ್ತೊಂದು ಆಗಿದ್ದ ಕಾರಣ ಹಿನ್ನೆಲೆ ಇರ್ತದೆ. ಅದಕ್ಕಾಗಿ ಮುಂಜಾಗ್ರತಾ ಕ್ರಮ ಕೈಗೊಳ್ಳುವಂಥದ್ದು ಒಂದು ಕಡೆ ಆಗಬೇಕು. ಮತ್ತೊಂದು ಕಡೆ ಯಾವ ಡೆಂಗೋದು ಪೇಷಂಟು ಅದೇನು ಐಡೆಂಟಿಫೈ ಆಗ್ತವೆ ಅದನ್ನು ಟ್ರೀಟ್ಮೆಂಟ್ ಕೊಡುವಂಥದ್ದು ಭಾಳ ಇದಾಗ್ತದೆ. ಪೆಟ್ಲೈಟು ಕಡಿಮೆ ಆಗಿಬಿಡ್ತದೆ. ಈಗ ಲೆಸ್ ದೆನ್ 20,000 ಪೆಟ್ಲೈಟ್ ಆಗಿದ್ದಂದ್ರೆ ಅದು ಸೀರಿಯಸ್ ಕೇಸ್ ಆಗ್ತದೆ. ಹೀಗಾಗಿ 1-2 ಕೇಸು ಲೆಸ್ ದೆನ್ 20,000 ಅಂದರೆ 17,000ವರೆಗೂ ಬಂದಿತ್ತು. ಮತ್ತೆ ಟ್ರೀಟ್ಮೆಂಟ್ ಕೊಟ್ಟು ಇಂಪ್ರೂವ್ಮೆಂಟ್ ಆಗಿದೆ. ಮತ್ತು ನಾನು ಡಾಕ್ಟರ್ಸ್ಗೆ ಮಾಹಿತಿ ತಗೊಂಡ ಪ್ರಕಾರ ಇವತ್ತು ಇಲ್ಲಿ ಯಾವುದು ಲೈಫ್ ರಿಸ್ಕ್ ಇರುವಂಥ ಯಾವುದು ಪೇಷಂಟ್ ಇಲ್ಲ, ಎಲ್ಲೂ ಡಿಸ್ಚಾರ್ಜ್ ಆಗ್ತಿದೆ ಅನ್ನುವಂಥದ್ದು. ಅದಕ್ಕಾಗಿ ನಾನು ಅವ್ರಿಗೆ ಇನ್ಸ್ಟ್ರಕ್ಷನ್ ಕೊಟ್ಟಿದ್ದೆ, ಸರಿಯಾದಂಥ ಟ್ರೀಟ್ಮೆಂಟ್ ಕೊಡಿ ಮತ್ತು ಯಾವುದೇ ಪೇಷಂಟ್ ಮತ್ತೆ ಬಂದರೆ ಅವ್ರಿಗೆ ಸರಿಯಾದಂಥ ಟ್ರೀಟ್ಮೆಂಟು, ಔಷಧ, ಉಪಚಾರ ಮಾಡುವಂಥದ್ದು ಮತ್ತು ಈ ಡೆಂಗು ಹೆಚ್ಚು ಸ್ಪ್ರೆಡ್ ಆಗದ ರೀತಿಯಲ್ಲಿ ಕ್ರಮ ಕೈಗೊಳ್ಳಬೇಕು ಅನ್ನುವಂಥ ಒತ್ತಾಯವನ್ನು ಜಿಲ್ಲಾ ಪಾಪ್ಯುಲೇಷನ್ ಕಂಪೇರ್ ಮಾಡಿದ್ರೆ ಇವು ಫಿಗರ್ ಡೈಜೆಸ್ಟ್ ಆಗ್ತಾ ಇಲ್ಲ. ಯಾಕಂದ್ರೆ ಪ್ರೈವೇಟ್ ಅಲ್ಲಿ ಬಹಳ ಕೇಸಸ್ ಡಿಸ್ಟ್ರಿಕ್ಟ್ ಹೆಲ್ತ್ ಆಫೀಸ್ ಯಾವುದಕ್ಕೆ ಗಣನೆಗೆ ತಗೊಂಡಿಲ್ಲ. ಸೊ ಇದು ಫಿಗರ್ ಈಗ ಇಲ್ಲಿ ಸರ್ಕಾರದಿಂದ ಕೊಟ್ಟಂತ ರಿಪೋರ್ಟ್ ಇನ್ನು ಖಾಸಗಿ ಆಸ್ಪತ್ರೆಯಲ್ಲೂ ಆಗಿರ್ಬೋದು ಅಡ್ಮಿಟ್. ಅದನ್ನು ಒಂದು ನಮ್ಮ ಡೈರೆಕ್ಟರು ಮತ್ತು DHO ಅವರು ಅದನ್ನು ಸ್ವಲ್ಪ ಮಾಹಿತಿ ತಗೊಳ್ರಿ. ಖಾಸಗಿ ಆಸ್ಪತ್ರೆಯಲ್ಲಿ ಈ ರೀತಿ ಪೇಷಂಟ್ ಅಡ್ಮಿಟ್ ಆಗಿದ್ದು ಸಹಿತ ಒಂದು ಅವರು ಮೆಡಿಕಲ್ ಅಸೋಸಿಯೇಷನ್ ಇರ್ತದೆ, ಅವ್ರ ಮುಖಾಂತರ ಒಂದು ಮಾಹಿತಿ ತಗೊಂಡ್ರೆ ಮತ್ತೆ ಅತಿ ಹೆಚ್ಚು ಅಲ್ಲೇನೋ ಡೆಂಗು ಕೇಸ್ ಅಲ್ಲಿ ಅಡ್ಮಿಟ್ ಆಗಿದ್ರೆ ಅದ್ರ ಬಗ್ಗೆ ಇನ್ನೂ ಎಷ್ಟು ಗಂಭೀರವಾಗಿ ಪ್ರಯತ್ನ ಮಾಡಬೇಕು, ಟ್ರೀಟ್ಮೆಂಟ್ ಕೊಡ್ಬೇಕು ಅದನ್ನು ವಿಚಾರ ಮಾಡ್ಬೋದು. ಅಧಿಕಾರಿಗಳು ನಡುವೆ ಕೋಆರ್ಡಿನೇಟ್ ಇಲ್ಲ ಅಂತ. ಯಾಕಂದ್ರೆ ಒಂದ್ ಕಡೆ ಇವರು ಬೀರ್ದವರು 189 ಹೇಳ್ತಾ ಇದ್ದಾರೆ, ಇನ್ನೊಂದ್ ಕಡೆ DHO 177 ಹೇಳ್ತಾ ಇದ್ದಾರೆ. ಅದಕ್ಕೆ ನಾನು ಇದನ್ನು ಡಿಫರೆನ್ಸ್ ಯಾಕೆ ಅನ್ನುವಂತ ಮಾತನ್ನು ನಾನು ಆಗಲೇ ಮೀಟಿಂಗ್ದಾಗ ಕೇಳಿದೆ. ಅವ್ರೇನು ಇಲ್ಲಿ ಅಡ್ಮಿಟ್ ಆಗಿದ್ದ ಬಹುತೇಕ ಕೇಸ್ಗಳಲ್ಲಿ ಮಹಾರಾಷ್ಟ್ರ ರಾಜ್ಯದಿಂದ ಮತ್ತು ಗೋವಾ ರಾಜ್ಯದಿಂದ ಬಂದು ಪೇಷಂಟ್ ಅಡ್ಮಿಟ್ ಆಗಿರ್ತವೆ ಅನ್ನುವಂಥ ವಿಚಾರವನ್ನು ಹೇಳಿದರು. ಅದಕ್ಕಾಗಿ ಆ ರೀತಿ ಇಲ್ಲಿ ಹೆಚ್ಚಳ ಆಗಿದೆ. ಓವರ್ ಆಲ್ ಡಿಸ್ಟ್ರಿಕ್ಟ್ DHO ಅವ್ರು ಹೇಳಿದ ಪ್ರಕಾರ ಇಷ್ಟಿದೆ. ಸರ್, ಡೆಂಗ್ಯೂಗೆ ಪ್ರತ್ಯೇಕ ಕೊಠಡಿ ಏನಾದ್ರು ಮಾಡಕ್ಕೆ ಸೂಚನೆ ಕೊಟ್ಟಿದ್ರೆ ಅಥವಾ ಮಾಡಿಲ್ಲ? ಅದು ಯಾಕಂದ್ರೆ ಅದು ಮೆಡಿಕಲಿ ಅವ್ರಿಗೆ ಬಿಟ್ಟಂತ ವಿಚಾರ. ಹೀಗಾಗಿ ಅದಕ್ಕೆ ಪ್ರತ್ಯೇಕವಾದಂಥದ್ದು ಬಹಳ ದೊಡ್ಡ ಪ್ರಮಾಣದಲ್ಲಿ ಹೆಚ್ಚಳ ಆದಂಥ ಹಿಂದೆ ಕೋವಿಡ್ ಆದಾಗ ಕೋವಿಡ್ ಪ್ರತ್ಯೇಕ ವಾರ್ಡ್ಗಳನ್ನ ಮಾಡಿದ್ರು. ಹೀಗಾಗಿ ಇದು ಒಬ್ಬರಿಂದ ಒಬ್ರು ಸ್ಪ್ರೆಡ್ ಆಗುವಂಥದ್ದು ಅಲ್ಲ. ಇದು ಇನ್ನು ಕೋವಿಡ್ ಏನದೆ ಒಬ್ಬರಿಂದ ಒಬ್ರು ಸ್ಪ್ರೆಡ್ ಆಗುವಂಥದ್ದು. ಅದಕ್ಕಾಗಿ ಈ ಸೊಳ್ಳೆಯಿಂದ ಮುಖಾಂತರ ಇದು ಆಗುವಂಥದ್ದು. ಆ ಹಿನ್ನೆಲೆಯಲ್ಲಿ ಅದಕ್ಕೇನು ಅಗತ್ಯವಾದಂಥ ಮೆಡಿಕಲ್ ಏನು ಅಡ್ವೈಸ್ ಇದೆ ಅದ್ರ ಪ್ರಕಾರ ಕ್ರಮ ಕೈಗೊಳ್ತಾರೆ. ನಗರದಲ್ಲಿ ಸ್ವಚ್ಛತೆ, ನಗರ ಆಗಿರ್ಬೋದು, ತಾಲೂಕಾ ಪ್ಲೇಸ್ಗಳಲ್ಲಿ ಸರಿಯಾದ ರೀತಿಯಲ್ಲಿ ಸ್ವಚ್ಛತೆ ಕೆಲಸಗಳು ಆಗ್ತಾ ಇಲ್ಲ ಅನ್ನೋದು ನೋಡಿ ಇದು ಓವರ್ ಆಲ್ ಇದು ಇವತ್ತು ಒಂದಿನ ದಿವಸ ಮಾತಲ್ಲ. ಈ ಕ್ಲೀನಿನೆಸ್ ಮತ್ತೊಂದು
ಅದನ್ನ ಸರಿಯಾಗಿ ಇಟ್ಕೊಂಡು ಹೋಗುವಂಥದ್ದು, ಮೇಂಟೈನ್ ಮಾಡುವಂಥದ್ದು ಒಂದು ಕಡೆ ಸ್ಥಳೀಯ ಸಂಸ್ಥೆಗಳು, ಮುನ್ಸಿಪಾಲಿಟಿ, ಕಾರ್ಪೊರೇಷನ್ ಮಾಡಬೇಕು, ಅಲ್ಲಿದ್ದಂಥವ್ರು ಮಾಡಬೇಕು, ಸಿಬ್ಬಂದಿ ಮಾಡಬೇಕು. ಮತ್ತು ಜನರಲ್ಲಿ ಸಹಿತ, ನಮ್ಮ ನಾಗರಿಕರಲ್ಲಿ ಸಹಿತ ಒಂದು ಅವೇರ್ನೆಸ್ ಬರಬೇಕು. ಈಗ ಎಲ್ಲವೂ ಸರ್ಕಾರದ ಮೇಲೆ ಹಾಕುವಂತಲ್ಲ, ಸರ್ಕಾರದ ಒಂದು ಪಾತ್ರ ಇರ್ತದೆ, ಲೋಕಲ್ ಬಾಡೀಸು ಪಾತ್ರ ಇರ್ತದೆ. ಅದರ ಜೊತೆಗೆ ನಮ್ಮ ನಾಗರಿಕರು ಸಹಿತ ಒಂದು ಹೆಚ್ಚಿನ ರೀತಿಯಂತ ಒಂದು ಡಿಸಿಪ್ಲಿನ್, ಕ್ಲೀನಿನೆಸ್ ಇಟ್ಕೊಂಡ್ರೆ ಒಳ್ಳೇದಾಗ್ತದೆ ಅಂತ ನಾನು ಈಗ ಮೆಡಿಕಲ್ ಎಮರ್ಜೆನ್ಸಿ ಘೋಷಿಸಬೇಕಂತೇಳಿ ಆಗ್ರಹ ಕೇಳಿ ಬರ್ತಾ ಇದೆ ಸರ್. ನೋಡಿ, ಅದಕ್ಕೆ ಓವರ್ ಆಲ್ ಈ ಡೆಂಗೂದು ಹೆಚ್ಚಳ ಆಗ್ತಾ ಇರೋದ್ರಿಂದ ಸರ್ಕಾರ ಇದನ್ನು ಗಂಭೀರವಾಗಿ ತೆಗೆದುಕೊಳ್ಬೇಕು ಅನ್ನುವಂತ ದೃಷ್ಟಿಯಿಂದ ಈ ಮೆಡಿಕಲ್ ಎಮರ್ಜೆನ್ಸಿ ಡಿಕ್ಲೇರ್ ಮಾಡಬೇಕು ಅನ್ನುವಂಥದ್ದು ವಿಚಾರ ಈ ಡೆಂಗೂದ ಸಲುವಾಗಿ. ಅದಕ್ಕೆ ಸರ್ಕಾರ ಇವತ್ತು ದಿನೇಶ್ ಗುಂಡೂರಾವ್ ಅವರು ಹೆಲ್ತ್ ಮಿನಿಸ್ಟರ್ ಹೇಳಿದ್ರು, ಇಲ್ಲ ಇನ್ನೂ ಆ ಪರಿಸ್ಥಿತಿ ಬಂದಿಲ್ಲ ಅಂತೇಳಿ. ಮುಂದೆ ಯಾವಾಗ ನೀವು ಆ ರೀತಿ ನೆಗ್ಲಿಜೆನ್ಸ್ ಆದ್ರೆ ಯಾವುದೇ ಸಂದರ್ಭದಲ್ಲಿ ಬರ್ಬೋದು. ಅದಕ್ಕೆ ಇವೆಲ್ಲೇ ಮುನ್ನೆಚ್ಚರಿಕೆ ತೆಗೆದುಕೊಡ್ರಿ ಅನ್ನುವಂತ ಒತ್ತಾಯವನ್ನು ನೀವು ಆಗ್ರಹ ಮಾಡ್ತೀವಿ. ನಾವು ಆಗ್ರಹ ಮಾಡ್ತೀವಿ. ಇಮಿಡಿಯೇಟ್ಲಿ ಇದ್ರ ಬಗ್ಗೆ ಇಲ್ಲ, ಅದಕ್ಕೆ ಈಗ ನೋಡಿ, ಒಂದು ಈ ಹೆಲ್ತ್ ಡಿಪಾರ್ಟ್ಮೆಂಟ್ ಅವರು ಈಗಾಗಲೇ ಕ್ರಮ ಕೈಗೊಂಡಿದ್ದಾರೆ. ಇನ್ನು ಎಲ್ಲೆಲ್ಲಿ ಅವಶ್ಯಕತೆ ಇದೆ, ಮತ್ತೇನಾದ್ರೂ ಹಂಗೆ ಹೆಚ್ಚಳ ಆದ್ರೆ ಪ್ರತಿಯೊಂದು ತಾಲೂಕಿನಲ್ಲಿ ಸಹಿತ ಒಂದು ಟಾಸ್ಕ್ ಫೋರ್ಸ್, ಮತ್ತೊಂದು ಅಲ್ಲಿ ಒಂದು ಡಾಕ್ಟರ್ಸ್ ಟೀಮ್ ಬಿಡ್ಲಿಕ್ಕೆ ನಾನು ಒತ್ತಾಯ ಮಾಡ್ತೀನಿ. ಸರ್, ಈಗ ಮಹಾರಾಷ್ಟ್ರದಲ್ಲಿ ಜಿಕಾ ವೈರಸ್ ಕೂಡ ಪತ್ತೆ ಆಗ್ತಾ ಇದೆ, ಗಡಿ ಭಾಗ ಇದೆ, ಇಲ್ಲಿ ಆ ಮಟ್ಟಿಗಿನ ಅಲರ್ಟ್ ಕಾಣಿಸ್ತಾ ಇಲ್ಲ ಅಲ್ಲ. ಅದಕ್ಕೆ ಈಗ ಅದು ರಿಪೋರ್ಟ್ ಹೇಗಾಗ್ತದೆ ಅದ್ರ ಮೇಲೆ ಇದಾಗ್ತದೆ. ಅಂತಾವ್ ಯಾವ್ದು ಬಂದ್ರೆ ಓವರ್ ಆಲ್ ಕ್ರಮ ಕೈಗೊಳ್ಬೇಕು ಅನ್ನೋ ಒತ್ತಾಯವನ್ನ ಮಾಡಿದ್ವಿ. ಸರ್, ಈಗ ಬೆಳಗಾವಿ ಜಿಲ್ಲೆಯಾದ್ಯಂತ ಭಾರಿ ಕೆಲವೊಂದಿಷ್ಟು ಕಡೆ ಹೆಚ್ಚಿನ ಪ್ರಮಾಣದಲ್ಲಿ ಮಳೆ ಆಗ್ತಾ ಇದೆ. ಸೊ ಅಧಿಕಾರಿಗಳು ಇನ್ನೂ ಕೂಡ ಎಚ್ಚೆತ್ತುಕೊಂಡಿಲ್ಲ ಅಂತ ಅನಿಸ್ತಾ ಇದೆ. ನೋಡಿ, ನಿನ್ನೆ ಡಿಸಿ ಅವರು ಸಿಇಒ ಮೀಟಿಂಗ್ ಕರೆದಿದ್ರು. ನಿನ್ನೆ ಇವತ್ತು ಪತ್ರಿಕೆಯಲ್ಲಿ ಬಂದ ಮುಖ್ಯಮಂತ್ರಿಗಳು ಅಲ್ಲಿ ಅವರು ವಾರ್ನಿಂಗ್ ಮಾಡಿದಾರೆ. ಅಂದ್ರೆ ಅಧಿಕಾರಿಗಳು ಎಚ್ಚರ ಇರಬೇಕು ಅನ್ನುವಂಥದ್ದು. ಈ ಆಡಳಿತ ವ್ಯವಸ್ಥೆ ಕುಸಿದಂಗೆ ಆಗ್ತದೆ. ಆಡಳಿತ ವ್ಯವಸ್ಥೆ ಸರಿಯಾಗಿರ್ಬೇಕಂದ್ರೆ ಅಲ್ಲಿದ್ದಂತ ಜಿಲ್ಲಾಧಿಕಾರಿ, ಅಲ್ಲಿದ್ದಂತ ಸಿಇಒ, ಅಲ್ಲಿದ್ದಂತ ಡಿಪಾರ್ಟ್ಮೆಂಟ್ಸ್ ಹೆಡ್ಸು ಇವರೆಲ್ಲ ಆಕ್ಟಿವ್ ಇರ್ಬೇಕಾಗ್ತದೆ. ಅದು ಆಗಿಲ್ಲ ಅನ್ನೋದು ನಿನ್ನೆ ಮುಖ್ಯಮಂತ್ರಿಗಳ ಹೇಳಿಕೆ ನೋಡಿದ್ರೆ, ಮುಖ್ಯಮಂತ್ರಿಗಳ ಸಭೆಯಲ್ಲಿ ಈಗ ವಾರ್ನಿಂಗ್ ನೋಡಿದ್ರೆ ಅಧಿಕಾರಿಗಳು ಎಚ್ಚರ ಆಗಿಲ್ಲ ಅನ್ನೋದು ಇದ್ರ ಮೇಲೆ ಪ್ರೂವ್ ಆಗ್ತದೆ. ಅದಕ್ಕೆ ಆಡಳಿತ ವ್ಯವಸ್ಥೆ ಶಿಥಿಲಾಗಿದೆ ರಾಜ್ಯದಲ್ಲಿ. ನಾ ಮೊದಲಿಂದ ಹೇಳ್ತಾ ಇದ್ದೇನೆ, ಆಡಳಿತ ವ್ಯವಸ್ಥೆ ಕುಸಿದು ಹೋಗಿದೆ. ಬೆಳಗಾವಿ ಜಿಲ್ಲಾಡಳಿತ ಯಾವುದೇ ರೀತಿ ಅದಕ್ಕೆ ಎಚ್ಚರ ಆಗಬೇಕು. ಅದಕ್ಕೆ ಜಿಲ್ಲಾಡಳಿತ ಎಚ್ಚರ ಆಗಬೇಕು. ಇಲ್ಲಿದ್ದಂತ ಉಸ್ತುವಾರಿ ಮಂತ್ರಿಗಳು ಇರ್ಬೋದು, ಎಲ್ಲರೂ ಸಹಿತ ಇದಕ್ಕೆ ಇನ್ನೂ ಹೆಚ್ಚಿನ ಒಂದು ಗಮನ ಹರಿಸಿ ಇಲ್ಲಿ ಇನ್ನೂ ಏನು ಕೆಲಸ ಕಾರ್ಯಗಳು ಆಗಬೇಕು, ಅದು ಆಗಬೇಕು ಅನ್ನೋ ಒತ್ತಾಯವನ್ನ ಮಾಡ್ತೀವಿ. ಸರ್ಕಾರ ಸೂಕ್ತ ಕ್ರಮ ಕೈಗೊಳ್ಳುತ್ತಿಲ್ಲ. ರಾಜ್ಯದಲ್ಲಿ ಆಡಳಿತ ಯಂತ್ರ ಸಂಪೂರ್ಣ ಕುಸಿತ ಕಂಡಿದೆ. ಸಿಎಂ ಜಿಲ್ಲಾಧಿಕಾರಿಗಳು ತೆರಳಿ ಜನರ ಸಮಸ್ಯೆ ಆಲಿಸಬೇಕು ಎಂದು ಸೂಚನೆ ನೀಡಿರುವುದು, ಆಡಳಿತ ಸರಿಯಾಗಿ ನಡೆಯುತ್ತಿಲ್ಲ ಎನ್ನುವುದು ಗೊತ್ತಾಗುತ್ತದೆ ಎಂದರು. ಸಂಕಲ್ಪ್ ಸಿಂಧೆ, KMM ಕನ್ನಡ, ಬೆಳಗಾವಿ. ಗೊಮ್ಮಟೇಶ ವಿದ್ಯಾಪೀಠದಿಂದ ವಡಗಾವಿಗೆ ಹೋಗುವ ರಸ್ತೆಯಲ್ಲಿ 1 ತಿಂಗಳಿನಿಂದ ಒಳಚರಂಡಿ ಪೈಪ್ ಒಡೆದು ಗಲೀಜು ನೀರು ಹರಿತಾ ಇದೆ. ಮಹಾನಗರ ಪಾಲಿಕೆ ಚರಂಡಿಯ ಅಡೆತಡೆಗಳನ್ನು ಸರಿಪಡಿಸಬೇಕೆಂದು ನಾಗರಿಕರ ಆಗ್ರಹವಾಗಿದೆ. ಗೊಮ್ಮಟೇಶ ವಿದ್ಯಾಪೀಠದಿಂದ ವಡಗಾವಿಗೆ ಹೋಗುವ ರಸ್ತೆಯಲ್ಲಿ 1 ತಿಂಗಳಿನಿಂದ ಒಳಚರಂಡಿ ಪೈಪ್ ಒಡೆದು ಗಲೀಜು ನೀರು ಹರಿತಾ ಇದೆ. ಆದರೆ ಮಹಾನಗರ ಪಾಲಿಕೆ ಈ ಬಗ್ಗೆ ಗಮನ ಹರಿಸಿಲ್ಲ. ಗೊಗಟೆ ಕಾಲೇಜು, ಲಾ ಕಾಲೇಜು, ಗೊಮ್ಮಟೇಶ ಕಾಲೇಜ್ ಮತ್ತು ಜೈನ್ ಕಾಲೇಜಿಗೆ ಹೋಗುವ ವಿದ್ಯಾರ್ಥಿಗಳು ನಿತ್ಯವೂ ಇದೇ ರಸ್ತೆಯ ಮೂಲಕ ಹೋಗ್ತಾರೆ. ಈ ಒಳಚರಂಡಿ ಬ್ಲಾಕ್ ಕೊಳಕು ನೀರಿನಿಂದ ಸಮಸ್ಯೆ ಎದುರಿಸಬೇಕಾಗಿದೆ. ಈ ಕಾಮಗಾರಿಯನ್ನ ಮಹಾನಗರ ಪಾಲಿಕೆ ಆದಷ್ಟು ಬೇಗ ಕೈಗೆತ್ತಿಕೊಂಡು ಈ ನಿರ್ಬಂಧನೆಯನ್ನ ತೆಗೆದುಹಾಕಲು ಪ್ರಾರಂಭಿಸಲಾಗಿದೆ. ನಗರದ ಹಲವೆಡೆ ಇರುವ ಚರಂಡಿಯ ಅಗೆತಗಳನ್ನು ಮಹಾನಗರ ಪಾಲಿಕೆ ಸರಿಪಡಿಸಬೇಕು ಎಂಬುದು ನಾಗರಿಕರ ಆಗ್ರಹವಾಗಿದೆ. ಮಹದೇವ್ ಪವಾರ್, KMM ಕನ್ನಡ, ಬೆಳಗಾವಿ. ಬೆಳಗಾವಿ ಮಹಾನಗರ ಪಾಲಿಕೆಯ 22ನೇ ಅವಧಿಗೆ 4 ಸ್ಥಾಯಿ ಸಮಿತಿಗಳಿಗೆ ಮಂಗಳವಾರ ಅಧ್ಯಕ್ಷರನ್ನ ಅವಿರೋಧವಾಗಿ ಆಯ್ಕೆ ಮಾಡಲಾಯಿತು. ಬೆಳಗಾವಿ ಮಹಾನಗರ ಪಾಲಿಕೆಯ 22ನೇ ಅವಧಿಗೆ 4 ಸ್ಥಾಯಿ ಸಮಿತಿಗಳಿಗೆ ಮಂಗಳವಾರ ಅಧ್ಯಕ್ಷರನ್ನ ಅವಿರೋಧವಾಗಿ ಆಯ್ಕೆ ಮಾಡಲಾಯಿತು. ತೆರಿಗೆ ನಿರ್ಧರಣೆ, ಹಣಕಾಸು ಮತ್ತು ಅಪೀಲುಗಳ ಸ್ಥಾಯಿ ಸಮಿತಿ ಅಧ್ಯಕ್ಷರಾಗಿ ನೇತ್ರಾವತಿ ಭಾಗವತ್, ಸಾರ್ವಜನಿಕ ಆರೋಗ್ಯ, ಶಿಕ್ಷಣ ಮತ್ತು ಸಾಮಾಜಿಕ ನ್ಯಾಯ ಸ್ಥಾಯಿ ಸಮಿತಿಯ ಅಧ್ಯಕ್ಷರಾಗಿ ಶ್ರೀಶೈಲ್ ಕಾಂಬಳೆ, ನಗರ ಯೋಜನೆ ಮತ್ತು ಅಭಿವೃದ್ಧಿ ಸ್ಥಾಯಿ ಸಮಿತಿ ಅಧ್ಯಕ್ಷರಾಗಿ ಜಯತೀರ್ಥ ಸವದತ್ತಿ ಹಾಗೂ ಲೆಕ್ಕ ಸ್ಥಾಯಿ ಸಮಿತಿಯ ಅಧ್ಯಕ್ಷರಾಗಿ ರೇಷ್ಮಾ ಕಾಮ್ಕರ್ ಆಯ್ಕೆಯಾದರು. ಮೇಯರ್ ಸವಿತಾ ಕಾಂಬಳೆ ಅಧ್ಯಕ್ಷತೆಯಲ್ಲಿ ಆಯ್ಕೆ ಪ್ರಕ್ರಿಯೆ ನಡೆಯಿತು. 4 ಅಧ್ಯಕ್ಷ ಸ್ಥಾಯಿಗಳಿಗೆ ತಲಾ 1 ನಾಮಪತ್ರ ಸಲ್ಲಿಕೆಯಾದವು. 4 ಸ್ಥಾಯಿ ಸಮಿತಿಗಳ ತಲಾ 7 ಸದಸ್ಯ ಸ್ಥಾನಗಳಿಗೂ ಜುಲೈ 2ರಂದು ಅವಿರೋಧವಾಗಿ ಆಯ್ಕೆ ನಡೆದಿತ್ತು. ಪ್ರತಿ ಸಮಿತಿಯಲ್ಲಿ ಬಿಜೆಪಿಯ 5 ಮತ್ತು ವಿರೋಧ ಪಕ್ಷದ 2 ಸದಸ್ಯರಿದ್ದಾರೆ. ಮುಂದಿನ 1 ವರ್ಷದ ಅವಧಿಗೆ ಇವರೆಲ್ಲರೂ ಕಾರ್ಯನಿರ್ವಹಿಸಲಿದ್ದಾರೆ.
ನೂತನ ಅಧ್ಯಕ್ಷರನ್ನ ಬಿಜೆಪಿ ರಾಜ್ಯ ಘಟಕದ ಉಪಾಧ್ಯಕ್ಷ ಅನಿಲ್ ಬೆನಕೆ ಅಭಿನಂದಿಸಿದ್ರು. ಉಪಮೇಯರ್ ಆನಂದ್ ಚೌಹಾಣ್, ಪಾಲಿಕೆಯ ಆಡಳಿತ ಪಕ್ಷದ ನಾಯಕ ಗಿರೀಶ್ ದೊಂಗಡಿ, ವಿರೋಧ ಪಕ್ಷದ ನಾಯಕ ಮುಜಮ್ಮಿಲ್ ಡೋನಿ ಇತರರಿದ್ದರು. ಬೆಳಗಾವಿನಲ್ಲಿ ಇವತ್ತು ಮಹಾನಗರ ಪಾಲಿಕೆಯಲ್ಲಿ ಸ್ಥಾಯಿ ಸಮಿತಿ ಚುನಾವಣೆ ಆದಮೇಲೆ ಈ ಬೆಳಗಾವಿ ಮಹಾನಗರ ಪರಂಪರೆನುಸಾರ ಅತಿ ಸ್ಥಾನದಲ್ಲಿ ಅಂದರೆ ಅತಿ ಸಲ ಅನ್ಅಪೋಸ್ ಆಯ್ಕೆಯನ್ನು ವಿಶೇಷವಾದ ಸಂಗತಿ. ಇವತ್ತು ನಾವು ಅನ್ಅಪೋಸ್ ಸ್ಥಾಯಿ ಸಮಿತಿ ಅಧ್ಯಕ್ಷನೇ ಚುನಾವಣೆ ಮಾಡಿದ್ದೀವಿ. ಅದರೊಳಗೆ ಹೆಲ್ತ್ ಸ್ಥಾಯಿ ಸಮಿತಿಗೆ ಚೇರ್ಮನ್ ಅಂತ ಶ್ರೀಶೈಲ್ ಕಾಂಬಳೆ ಅವರು ಆಯ್ಕೆ ಮಾಡಿದ್ದೀವಿ. ರೆವಿನ್ಯೂ ಡಿಪಾರ್ಟ್ಮೆಂಟ್ಗೆ ಭಾಗವತ್ ನೇತ್ರಾವತಿ ಅವರು ಆಯ್ಕೆ ಮಾಡಿದ್ದೀವಿ. PWD ಡಿಪಾರ್ಟ್ಮೆಂಟ್ಗೆ ಜೈತೀರ್ ಸೌದತ್ತಿ ಅವರು ಆಯ್ಕೆಯಾಗಿದ್ದರು. ಮತ್ತು ಅಕೌಂಟ್ ಸೆಕ್ಷನ್ಗೆ ರೇಷ್ಮಾ ಕಾಮ್ಕರ್ ಅವರು ಆಯ್ಕೆಯಾಗಿ ಬರುವ 1 ವರ್ಷ ಅವ್ರು ಕೆಲಸ ಮಾಡ್ತಾರೆ. ಅವರೆಲ್ಲರಿಗೂ ಹಾರ್ದಿಕ ಶುಭಾಶಯ ಕೊಡ್ತೀವಿ ಮತ್ತು ಅಭಿನಂದನೆ ಕೊಡ್ತೀವಿ. ವಿಶೇಷವಾಗಿ ಬೆಳಗಾವಿ ಮಹಾನಗರ ಪಾಲಿಕೆಯಲ್ಲಿ ಎಲ್ಲ ಅಧಿಕಾರಿಗಳಿಗೆ ನಾವು ವಿನಂತಿ ಏನಂದರೆ ಮತ್ತು ನಗರ ಸೇವಕರು ಎಲ್ಲರಿಗೂ ಡೆಂಗ್ಯೂ ಮತ್ತು ಮಲೇರಿಯಾ ಭಾಳಷ್ಟು ದೊಡ್ಡ ಪ್ರಮಾಣದಲ್ಲಿ ಬೆಳಗಾವಿನಲ್ಲಿ ಪ್ರಾಬುಧ ಆದಮೇಲೆ ಅದರ ಮೇಲೆ ನೀವು ಪ್ರಿವೆಂಟಿವ್ ಮೇಜರ್ಸ್ ತೊಗೋಬೇಕಂತ ನಾವು ಎಲ್ಲರಿಗೂ ವಿನಂತಿ ಮಾಡಿದ್ವಿ. ಆ ಪ್ರಕಾರ ಅವ್ರು ಕೆಲಸ ಮಾಡ್ತಾರಂತ ಭಾವಿಸ್ತೀನಿ. ವಿನೋದ್ ಕೋಲ್ಕಾರ್, KMM ಕನ್ನಡ, ಬೆಳಗಾವಿ. ಇದೀಗ ಸಣ್ಣದೊಂದು ವಿರಾಮ. दुल्हन का सिंगार, खूबसूरती की बहार, परंपरा और नयापन का अनोखा मिलाप, ब्राइडल कलेक्शन। दुल्हन की खूबसूरती में 4 चांद लगाने वाली ब्राइडल कलेक्शन की विशाल रेंज। अमरकॉन कलेक्शन, आदर्शा ड्रेस सर्कल, खड़े बाजार, बेलगाम। आराधना साड़ी ड्रेस मटेरियल्स, मारुति गली, बेलगाम। अब शादी हो या कोई भी त्योहार की बात, परंपराओं को मिलेगा नएपन का साथ। दिल खुश करने वाली कपड़ों की दुनिया। पूरे परिवार के कपड़े खरीदो अब एक ही छत के नीचे। आराधना साड़ी एंड ड्रेस मटेरियल्स एंड रेडीमेड्स, मारुति गली, बेलगाम। साड़ी हर महिलाओं को लुभाने वाली बात। साड़ी तहजीब दिखाती, साड़ी परंपरा संभालती। महिलाओं को खूबसूरती और निखारने वाली एक से बढ़कर एक साड़ियों का खजाना। आदर्शा साड़ी ड्रेस मटेरियल्स एंड रेडीमेड्स, रामदेव गली, बेलगाम। आराधना साड़ी ड्रेस मटेरियल्स, मारुति गली, बेलगाम। ವಿರಾಮದ ನಂತರ ನ್ಯೂಸ್ಗೆ ಸ್ವಾಗತ. ಬೆಳಗಾವಿ ಲೋಕಸಭಾ ಕ್ಷೇತ್ರವನ್ನ ಮಾದರಿ ಕ್ಷೇತ್ರವನ್ನಾಗಿ ಮಾಡುವ ಗುರಿ ಹೊಂದಿದ್ದೇನೆ. ಬೆಳಗಾವಿ ನಗರವನ್ನ ಮೆಟ್ರೋ ನಗರವನ್ನಾಗಿ ಮಾಡಲು ಶ್ರಮಿಸುತ್ತೇನೆ ಎಂದು ಸಂಸದ ಜಗದೀಶ್ ಶೆಟ್ಟರ್ ಹೇಳಿದರು. ಬೆಳಗಾವಿ ಲೋಕಸಭಾ ಮತಕ್ಷೇತ್ರವನ್ನು ಮಾದರಿ ಕ್ಷೇತ್ರ ಮಾಡುವ ಗುರಿ ಹೊಂದಿದ್ದೇನೆ. ಬೆಳಗಾವಿ ನಗರವನ್ನು ಮೆಟ್ರೋ ನಗರವನ್ನಾಗಿ ಮಾಡಲು ಶ್ರಮಿಸುತ್ತೇನೆ ಎಂದು ಸಂಸದ ಜಗದೀಶ್ ಶೆಟ್ಟರ್ ತಿಳಿಸಿದರು. ಮಂಗಳವಾರ ಬೆಳಗಾವಿ ಉತ್ತರ ಬಿಜೆಪಿ ವತಿಯಿಂದ ನೂತನ ಸಂಸದರಿಗೆ ಸನ್ಮಾನ ಕಾರ್ಯಕ್ರಮದಲ್ಲಿ ಮಾತನಾಡಿದರು. ಇವತ್ತಿನ ಈ ಅಭಿವೃದ್ಧಿ ಸಮಾರಂಭದಲ್ಲಿ ನೇತೃತ್ವ ವಹಿಸಿದಂಥ ಜಿಲ್ಲಾಧ್ಯಕ್ಷರಾದ
ಗೀತಾ ಸುಧಾರಣೆ ಅವರೇ ಮತ್ತು ಈ ಭಾಗದ ಮುಖಂಡರು ಮಾಜಿ ಶಾಸಕರು ನಮ್ಮೆಲ್ಲ ಆಪ್ತರಾದ ಅನಿಲ್ ಬೆಂಕಿ ಅವರೇ ಮತ್ತು ಉತ್ತರ ಕ್ಷೇತ್ರದ ಅಧ್ಯಕ್ಷರಾದ ವಿಜಯ್ ಅವರೇ, ವಿಧಾನ ಪರಿಷತ್ತಿನ ಸದಸ್ಯರು ಮತ್ತು ಚುನಾವಣೆಯಲ್ಲಿ ಉಸ್ತುವಾರಿಯಾಗಿ ಕೆಲಸ ಮಾಡಿದಂಥ ಹನುಮಂತ್ ನಿರಾಣಿ ಅವರೇ, ಮುಖಂಡರಾದಂಥ ರಮೇಶ್ ದೇಶಪಾಂಡೆ ಅವರೇ, ಉಜ್ವಲ್ ಪ್ರವಾಚೆ ಅವರೇ, ಈರಯ್ಯ ಕೋದವರೇ, ರಾಜಶೇಖರ್ ಗುಂಡಿ ಅವರೇ, ಮಹಾಪೌರರಾದಂಥ ಶ್ರೀಮತಿ ಸವಿತಾ ಕಾಂಬ್ಳೆ ಅವರೇ ಮತ್ತು ಇತರ ಎಲ್ಲ ಪದಾಧಿಕಾರಿಗಳು ಮತ್ತು ಉತ್ತರ ಕ್ಷೇತ್ರದ ಎಲ್ಲ ನನ್ನ ಆತ್ಮೀಯ ಪ್ರಮುಖ ಕಾರ್ಯಕ್ರಮದ ವಿಮಾನಿ ಯೋಧರ ಸಹೋದರಿಗೆ ಮಾಧ್ಯಮಗಳ ಮಿತ್ರರೇ, ಇವತ್ತೇನು ಕಾರ್ಯಕ್ರಮಕ್ಕೆ ಅಡ್ಡಂದ್ರೆ ನಿಜವಾಗಿ ಕಾರ್ಯಕ್ರಮಕ್ಕೆ ಅಡ್ಡಂದ್ರೆ ಮಾಡಿದ ಸಿಬ್ಬಂದಿಗಾಗಿ ಯಾರಿಗಾರ ಈಗ ಜಗದೀಶ್ ಶೆಟ್ಟರು ಸಂಸದರಾಗಿ ಆಯ್ಕೆ ಆಗಿದ್ದಾರೆ. ಆದರೆ ಈ ಸನ್ಮಾನ ಅಡ್ಡಂದ್ರೆ ಈ ಚುನಾವಣೆಯಲ್ಲಿ ನಿಮ್ಮೆಲ್ಲರ ಒಂದು ಸಹಾಯ, ನಿಮ್ಮೆಲ್ಲರ ಒಂದು ಕೆಲಸ ಕಾರ್ಯಗಳಿಂದ ಅತಿ ಹೆಚ್ಚು ಮತಗಳಿಂದ ಗೆದ್ದು ಬಂದಿದ್ದೇನೆ ಚುನಾವಣೆಗೆ. ಅದೇ ಒಂದು ದೊಡ್ಡ ಸನ್ಮಾನ, ಅದೇ ಒಂದು ಅಭಿನಂದನೆ. ನಾನೊಂದು ಸಿಂಬಾಲಿಕವಾಗಿ ಮಾಡಬೇಕು, ನಾವು ಒಂದು ಕಡೆ ಸೇರಬೇಕು ಅನ್ನುವಂಥ ಹಿನ್ನೆಲೆ ಇಟ್ಕೊಂಡು ಈ ಕಾರ್ಯಕ್ರಮ ಮಾಡಿದ್ವಿ. ನಿಜವಾಗಿ ನಿಜವಾಗಿ ಇದು ಅಭಿನಂದನೆ ಯಾರಿದ್ರೆ ನಮ್ಮ ಕಾರ್ಯಕ್ರಮ. ಈ ಚುನಾವಣೆ ಇಷ್ಟೊಂದು ಇಡೀ ರಾಜ್ಯ ದೇಶ ಹೋಗ್ತಾ ಇದೆ. ಈ ಚುನಾವಣೆ ಬೆಳಗಾವಿ ಏನಾಗ್ತದೆ ಯಾವ ಯಾಕಂದ್ರೆ ಹಣದ ಒಳ್ಳೆಯ ಸಾಕಾಗ್ತದೆ. ಆ ಕಡೆ ಹಣದ ಒಳ್ಳೆಯ ಮತ್ತೊಂದು ನಮಗೆ ಓಡ್ಬೋದು, ಅಲ್ಲಿ ಅಷ್ಟು ಆಗಿರ್ತೇವೆ, ಇಷ್ಟು ಕೂಡ ಆಗಿರ್ತೇವೆ, ನೀವೇನು ಮಾಡಿರ್ತೀರಿ, ನಾವೆಲ್ಲ ಜನತೆಗೆ ರಿಕ್ವೆಸ್ಟ್ ಮಾಡೋದು ಅಂತ ಹೇಳ್ತೀವಿ. ಹೀಗಾಗಿ ಆ ರೀತಿಯಾದ ಒಂದು ವಾತಾವರಣ ಸಂದರ್ಭದಲ್ಲಿ ಇಡೀ ರಾಜ್ಯದಲ್ಲಿ ಬಹಳಷ್ಟು ಕುತೂಹಲ ಅಂತ. ಹೀಗಾಗಿ ಇದು ಅದೆಲ್ಲವನ್ನೂ ಮೀರಿ ಇವತ್ತು ಇಡೀ ಸಮಾಜ ನೋಡ್ತಾ ಇತ್ತು, ಈ ರಾಜ್ಯ ನೋಡ್ತೀವಿ, ಅವರೇನು ಒಂದು ನಿರೀಕ್ಷೆ ಮಾಡಿದ್ರು ಅದೆಲ್ಲವನ್ನೂ ಮೀರಿ ಇವತ್ತು ಅತಿ ಹೆಚ್ಚು ಮತಗಳಾದ್ರಿಂದ ಸುಮಾರು 1,78,000 1,80,000 ಮತಗಳಾದ್ರಿಂದ ಬೆಳಗಾವಿ ಜನತೆ ಈ ಕ್ಷೇತ್ರದಲ್ಲಿ ಗೆಲ್ಲಿಸಿದ್ರಲ್ಲ, ಇದು ನಿಜವಾಗಿ ಜನತೆಯ ವಿಷಯ ಅಂತ ಹೇಳ್ತೀವಿ. ಯಾಕಂದ್ರೆ ಎಲ್ಲ ಅಧಿಕಾರಿಗಳು ರಾಜ್ಯದಲ್ಲೇ ಒಂದೇ ಸರ್ಕಾರ ಹಣದ ಹೊಳೆ, ಆ ಹಣದ ಹೊಳೆ ಹಂಚಿದ್ರು ಅಧಿಕಾರದ ಮತ ಇದ್ರೂ ಸದ್ಯಕ್ಕೆ ಅದೆಲ್ಲವನ್ನೂ ಮೀರಿ ಜನ ಒಂದು ತೀರ್ಮಾನ ಮಾಡಿದ್ದಾರೆ ಏನು ರಿಸಲ್ಟ್ ಆಗ್ಬೋದು ಅನ್ನೋದು ಇವತ್ತು ಬೆಳಗಾವಿ ಲೋಕಸಭಾ ಕ್ಷೇತ್ರ ಇವತ್ತು ಜಗತ್ತಿಗೆ ತೋರಿಸ್ಕೊಟ್ಟಿದೆ, ಜಗತ್ತು ಇಡೀ ರಾಜ್ಯಕ್ಕೆ ತೋರಿಸ್ಕೊಟ್ಟಿದೆ. ಯಾಕಂದ್ರೆ ಬರೀ ಅಧಿಕಾರದ ಬರೀ ಮತ್ತು ಹಣದ ಬದಲಿದ್ರೆ ನಾವು ಚುನಾವಣೆ ಗೆಲ್ತೀವಿ ಅನ್ನೋರಿಗೆ ತಕ್ಕವಾದಂಥ ಉತ್ತರವನ್ನು ಇವತ್ತು ಬೆಳಗಾವಿ ಜನತೆ ಕೊಟ್ಟಿದ್ದಾರೆ ಅನ್ನೋ ಮಾತನ್ನ ಹೀಗಾಗಿ ಒಂದು ಕಡೆ ನರೇಂದ್ರ ಮೋದಿ ಅವರ ನಾಯಕತ್ವ, ಮೋದಿಜಿಯವರು 3ನೇ ಬಾರಿ ಪ್ರಧಾನಮಂತ್ರಿ ಆಗಬೇಕಂತ ಜನತೆಯ ಅಪೇಕ್ಷೆ ಮತ್ತು ರಾಷ್ಟ್ರೀಯ ವಿಚಾರಗಳನ್ನು ತೆಗೆದುಕೊಂಡು ಎಲ್ಲ ವರ್ಗದ ಜನ ಯಾವುದೇ ರೀತಿಯಾದ ಭೇದ ಭಾವದಲ್ಲಿ ಇಂಥ ಜಾತಿ ಅಂತಲ್ಲ, ಎಲ್ಲ ಭಾಷೆಗಳು, ಇವತ್ತು ಮರಾಠ ಭಾಷೆಗಳು ದೊಡ್ಡ ಪ್ರಮಾಣದಲ್ಲಿ ಬೆಳಗಾವಿ ಎಲ್ಲರೂ ಒಂದು ಹಿಂದುತ್ವ ರಾಷ್ಟ್ರೀಯತೆ. ಅದಕ್ಕಾಗಿ ನಾವು ಭಾರತೀಯ ಜನತಾ ಪಾರ್ಟಿಗೆ ಮೋದಿ ವೋಟ್ ಹಾಕಬೇಕು, ಜಗದೀಶ್ ಗೆಲ್ಲಿಸಬೇಕು ಅಂತ ಬಹಳ ದೊಡ್ಡ ಪಕ್ಷ ಬೇರೆ ಎಲ್ಲರೂ ಬಿಟ್ಟು ಇವರು ಮತ ಆಗಿರಲ್ಲ, ಅವ್ರಿಗೆಲ್ಲರಿಗೂ ನಾವು ಅಭಿನಂದನೆ. ಈ ರೀತಿಯಾದ ಒಂದು ಅಭೂತಪೂರ್ವ ಜಯ ಬಹುಶಃ ಎಲ್ಲರಿಗೂ ಒಂದು ಎಚ್ಚರಿಕೆ ಗಂಟೆ. ಆ ಹಿನ್ನೆಲೆಯಲ್ಲಿ ನಾವು ಇನ್ನೂ ಹೆಚ್ಚಿನ ಪ್ರಾಮಾಣಿಕವಾದಂಥ ಮತ್ತು ಹೆಚ್ಚಿನ ಪರಿಶ್ರಮವನ್ನು ನಾವು ಕೆಲಸವನ್ನು ಮಾಡುತ್ತೇವೆ. ಅದರಲ್ಲಿ ಈ ಉತ್ತರ ಕ್ಷೇತ್ರ ಒಂದು ಬ್ಯಾಲೆನ್ಸ್ ಇದೆ. ಬೆಳಗಾವಿ ಉತ್ತರ ಅಂದರೆ ಬ್ಯಾಲೆನ್ಸ್ ಎಲ್ಲ ಜಾತಿ ಸಮೀಕರಣ ಮತ್ತು ಎಲ್ಲ ಲೆಕ್ಕಾಚಾರಗಳು ಅಲ್ಲಿ 4,000 25,000 ಹೋಗ್ಬೇಕು ಬರಬೇಕು. ಇದು ಮೊದಲಿನ ನೋಡ್ಕೊಂಡು ಬಂದಿವಿ. ನಾನು ಅಸೆಂಬ್ಲಿ ಎಲೆಕ್ಷನ್ನಲ್ಲಿ ಬರೀ ಒಂದು 4,000 ಕೋಟಿಗಳಿಂದ ನಾವು ಸೋತೇವೆ ಅಸೆಂಬ್ಲಿ ಎಲೆಕ್ಷನ್. ಈ ಸಲ ಸುಮಾರು 83,984 ಓಟಿಗೆ ನಾವು 84,000 ಓಟಿದ್ದಾವೆ ಉತ್ತರ ಕ್ಷೇತ್ರದಲ್ಲಿ. ಮತ್ತೆ ಅಸೆಂಬ್ಲಿ ಚುನಾವಣೆ ನಮಗೆ 64,000 ಇದ್ದಿತ್ತು. ಈ ಸಲ ಜಾಸ್ತಿ ಆಗಿದೆ. ಮತ್ತು ಕಾಂಗ್ರೆಸ್ನಿಂದ ಒಂದು 2,400 ಮತಗಳ ಇದು ಇಂಪಾರ್ಟೆಂಟ್. ಹೀಗಾಗಿ ಅದರ ಮುಖಾಂತರ ಇವಾಗೇನು
ನಮ್ಮಲ್ಲಿ ಒಂದು ಕ್ವಾಲಿಟಿ ಡೆವಲಪ್ ಇರ್ತಾರಲ್ಲ ಅಸೆಂಬ್ಲಿ ಎಲೆಕ್ಷನ್ ಇವತ್ತೇನೋ ಒಂದು 2400 ಕೋಟಿ ಗೊತ್ತಾವಲ್ಲ, ಇದನ್ನೇ ಇನ್ನೂ ಹೆಚ್ಚು ಪರಿಣಾಮಕಾರಿ ಇನ್ನೂ ಹೆಚ್ಚು ಸಂಘಟನೆ ಮಾಡುವ ಮುಖಾಂತರ ನಮ್ಮ ಕಾರ್ಯಕರ್ತರು ಇನ್ನೂ ಹೆಚ್ಚು ಶಕ್ತಿ ತುಂಬುವ ಮುಖಾಂತರ ಜನರ ಜೊತೆ ಒಡನಾಟ ಮಾಡುವ ಮುಖಾಂತರ ಮುಂದೆ ಬರುವಂತಹ ಅಸೆಂಬ್ಲಿ ಚುನಾವಣೆಯಲ್ಲಿ 16,000 ಮತಗಳಿಂದ ನಾವು ಗೆಲ್ಲಬೇಕು. ಈ ಕ್ಷೇತ್ರ ಎಲ್ಲ ನಾವು ಈ ರೀತಿಯಿಂದ ಪ್ರಯತ್ನ ಮಾಡಿ ಒಗ್ಗಟ್ಟಿನಿಂದ ಎಲ್ಲರೂ ಕೂಡಿ ಕೆಲಸ ಮಾಡಿದ್ರೆ ನಾವು ಈ ಕ್ಷೇತ್ರ ಗೆಲ್ಲಿಗೆ ಸಾಧ್ಯ. ಆ ಕೆಲಸವನ್ನು ಮಾಡುತ್ತಾ ಒಂದು ಅಡಿಪಾಯವನ್ನು ಹಾಕುವಂತ ಮಾತನ್ನ ಈ ಸಂದರ್ಭ ಹೇಳಿದೆ. ಹೀಗಾಗಿ ನಮ್ಮೆಲ್ಲ ಕಾರ್ಯಕರ್ತರ ಬಂಧುಗಳು, ಎಲ್ಲ ಪದಾಧಿಕಾರಿಗಳು, ಮಹಿಳಾ ಮೋರ್ಚಾದಲ್ಲಿರ್ಬೋದು, ಬೇರೆ ಬೇರೆ ಮೋರ್ಚಾದಲ್ಲಿರ್ಬೋದು, ನಮ್ಮ ಮಹಾನಗರ ಸಭೆ ಸದಸ್ಯರಿರ್ಬೋದು, ಎಲ್ಲರೂ ಹಗಲು ರಾತ್ರಿ ದುಡಿದು ಇವತ್ತು ಇಲ್ಲಿ ಅತಿ ಹೆಚ್ಚಿನ ಮತಗಳನ್ನು ತರುವಂತ ಕೆಲಸವನ್ನು ನೀವೆಲ್ಲ ಮಾಡಿದ್ದೀರಿ. ಅದಕ್ಕಾಗಿ ನಿಮ್ಮೆಲ್ಲರಿಗೆ ಇವತ್ತು ಹೆಚ್ಚಿನ ರೀತಿಯಾದಂತ ಒಂದು ಅಭಿನಂದನೆ ಸಲ್ಲಿಸಿ ಇವತ್ತೇನೋ ಮುಂದಿನ ಕೆಲಸ ಕಾರ್ಯ ನಾವು ಮಾಡಬೇಕು. ಈ ನರೇಂದ್ರ ಮೋದಿ ಅವರು ದೇಶ ಕಟ್ಟುವಂತ ಕೆಲಸ 10 ವರ್ಷ ಪ್ರಧಾನಮಂತ್ರಿಯಾಗಿ ಈ ಮತ್ತೆ 3ನೇ ಬಾರಿ ಪ್ರಧಾನಮಂತ್ರಿ ಬಹಳ ಜನ ಕಾಂಗ್ರೆಸ್ ನಮಸ್ಕಾರ ಆಗ್ತಿದ್ರು. ಮೋದಿ ಸಹ ಪ್ರಧಾನಮಂತ್ರಿ ಆಗುವುದಿಲ್ಲ, ಸಾಧ್ಯವೇ ಇಲ್ಲ, ನಾವೇ ಅಧಿಕಾರ ಕೊಡ್ತೇವೆ ಅನ್ನುವಂತ ಮಾತನ್ನು ಹೇಳ್ತಿದ್ರು. ಆದರೆ ಎಲ್ಲವನ್ನೂ ಮೀರಿ ಇವತ್ತು ಮೋದಿಜಿಯವರು 3ನೇ ಬಾರಿಗೆ ಪ್ರಧಾನಮಂತ್ರಿಯಾಗಿ ಅಧಿಕಾರ ಸ್ವೀಕಾರ ಮಾಡಿದ್ದಾರೆ ಮತ್ತು ತಮ್ಮ ಕೆಲಸ ಕಾರ್ಯಗಳನ್ನ ಒಂದು ಉತ್ತಮ ಸರ್ಕಾರ 10 ವರ್ಷದಲ್ಲಿ ಏನ್ ಮಾಡಿದ್ರೆ ಅದೇ ಒಂದು ವ್ಯವಸ್ಥೆಯನ್ನು ಮುಂದುವರಿಸುವಂತ ಕೆಲಸಕ್ಕೆ ಪ್ರಾರಂಭ ಮಾಡಿದ್ರೆ ಅದು ನರೇಂದ್ರ ಮೋದಿ ಅವರು ಮಾತನ್ನ ಈ ಸಂದರ್ಭದಲ್ಲಿ ನಾನು ಹೇಳಿಸ್ತೇನೆ. ಅದಕ್ಕಾಗಿ ಅವರ ನೇತೃತ್ವದಲ್ಲಿ ದೇಶ ಇಂದು ಹೆಚ್ಚು ರೀತಿಯಲ್ಲಿ ಬಲಯುತವಾಗಿ ಬೆಳೀತದೆ ಮತ್ತು ಅದೇ ರೀತಿ ಇವತ್ತು ಬೆಳಗಾವಿ ಚುನಾವಣಾ ಪ್ರಚಾರದಲ್ಲಿ ಎಲ್ಲೆಲ್ಲಿ ಪ್ರವಾಸ ಮಾಡಿದೆ ಎಲ್ಲ ಕಡೆ ಒಂದು ಮಾತನ್ನು ಹೇಳಿದೆ. ಇವತ್ತೇನು ಜಗದೀಶ್ ಶೆಟ್ಟರ್ ಹೊರಗಿನವರು ಅಲ್ಲಿಯೂ ಅನ್ನುವಂಥದ್ದು ಹಾಗೆ ಅಪಪ್ರಚಾರ ಮಾಡಿ ಜನ ನಂಬಲಿಲ್ಲ. ಜಗದೀಶ್ ಶೆಟ್ಟರ್ ನಮ್ಮವರು ಅಂತ ಹೇಳಿ ಒಂದು ಗೆದ್ದು ತೋರಿಸೋ ಕೆಲಸ ಇವತ್ತು ಮಾಡಿದ್ದಾರೆ. ಅದಕ್ಕಾಗಿ ಚುನಾವಣೆ ಗೆದ್ದ ನಂತರ ಇಮಿಡಿಯೇಟ್ಲಿ ಅಧಿಕಾರಿಗಳ ಸಭೆ ಕರೆಯುವಂಥದ್ದು, ಡಿಸಿ ಕಚೇರಿ ಸಭೆ ಕರೆಯುವಂಥದ್ದು, ಎಲ್ಲ ಇಲಾಖೆಯ ಒಂದು ರೀತಿ ರಿವ್ಯೂ ಮಾಡುವಂಥದ್ದು. ಈಗಾಗಲೇ ಸ್ಮಾರ್ಟ್ ಸಿಟಿ ಕೆಲಸ ಕಾರ್ಯಕ್ರಮ 24/7 ಅಲ್ಲಿ ರೋಗ ತೋರಿಸಿದ್ದಾವೆ, ಅಧ್ಯಾಯ ಸರಿ ಮಾಡಬೇಕು. ಈ ರೀತಿ ಎಲ್ಲ ಇಲಾಖೆ ಮತ್ತು ಚೇಂಬರ್ ಆಫ್ ಕಾಮರ್ಸ್ ಅವರು ಭೇಟಿಯಾಗಿ, ಇಂಡಸ್ಟ್ರೀಸ್ ಭೇಟಿಯಾಗಿ ಅವ್ರ ಜೊತೆ ಸಮಾಲೋಚನೆ ಮಾಡಿಕೊಂಡು ಮುಂದೆ ಬೆಳಗಾವಿ ಮಹಾನಗರವನ್ನು ಯಾವ ರೀತಿ ಬೆಳವಣಿಗೆ ಮಾಡಬೇಕು, ಅಭಿವೃದ್ಧಿ ಮಾಡಬೇಕು. ಮತ್ತು ಸುರೇಶ್ ಅಂಗಡಿ ಅವರು ಏನು ಹಿಂದೆ ರೈಲ್ವೆ ಮಿನಿಸ್ಟರ್ ಇದ್ದಾಗ ಹಲವಾರು ಯೋಜನೆ ತಗೊಂಡಿದ್ದಾರೆ ಮತ್ತು ಮಂಗಳಾವತಿ ಅವರು ಏನು ಸಂಸದರಿದ್ದಾಗ ಏನೋ ಯೋಜನೆ ತಗೊಂಡಿದ್ದಾರೆ, ಅವೆಲ್ಲವನ್ನೂ ಪೂರ್ಣಗೊಳಿಸುವಂತ ಕೆಲಸ. ಏರ್ಪೋರ್ಟ್ ಬಿಟ್ಕೊಟ್ಟೆ ಅಲ್ಲಿ ಕೆಲವು ಅರ್ಧ ಕೆಲಸ ಆಗಿದ್ದಾವೆ. ರೈಲ್ವೆ ಅಧಿಕಾರಿ ಜೊತೆ ಭೇಟಿ ಮಾತಾಡಿದ್ದೀನಿ ಮೊನ್ನೆ. ಮತ್ತು ಕೇಂದ್ರದಲ್ಲಿ ಒಂದೇ ಅಧಿವೇಶನದಲ್ಲಿ ರೈಲ್ವೆ ಮಿನಿಸ್ಟರ್ ವೈಷ್ಣವಿ ಅವರನ್ನು ಸಹಿತ ಭೇಟಿಯಾಗಿ ಈ ಭಾಗದ ಸಮಸ್ಯೆಗಳನ್ನ ಮತ್ತೊಂದು ಯೋಜನೆ ಅದನ್ನು ಸಹಿತ ಅವರು ಗಮನಕ್ಕೆ ತಗೊಂಡು, ಅದೇ ರೀತಿ ನಿತಿನ್ ಗಡ್ಕರಿ ಅವರು ಭೇಟಿಯಾಗಿ ಇವತ್ತೇನೋ ಇಲ್ಲಿ ರಿಂಗ್ ರೋಡ್ ಇರ್ಬೋದು, ಬೈಪಾಸ್ ಇರ್ಬೋದು ಮತ್ತು ನ್ಯಾಷನಲ್ ಹೈವೇ ಏನು ಕೆಲಸ ಕಾರ್ಯಗಳಿವೆ ಅದನ್ನು ಸಹಿತ ಅವರು ಗಮನಕ್ಕೆ ತಗೊಂಡು ಅವ್ರ ಕಡೆಗೂ ಡೈರೆಕ್ಷನ್ ಕೊಡಿಸುವಂತ ಕೆಲಸ ಈಗಾಗಲೇ ಆಗಿದೆ. ಅದಕ್ಕಾಗಿ ಇವತ್ತು ಅಧಿಕಾರಿಗಳು ಚೆನ್ನಾಗಿ ಇವತ್ತು ಕೆಲಸ ಮಾಡಿ ಚಾಲು ಮಾಡಿದ್ರು. ಈ ನೋಡಿ ಒಂದೇ ಒಂದು ಉದಾಹರಣೆ, ನಾವು ಫಾಲೋ ಅಪ್ ಮಾಡಿದ್ರೆ ಬೆನ್ನು ಹತ್ತಿದ್ರೆ ಎಲ್ಲೂ ಆಗ್ತದೆ. ಇವತ್ತು ನಾವು ಬೆಳಗಾವಿ ಕಿತ್ತೂರು ಧಾರವಾಡ ರೈಲ್ವೆ 900 ಕೋಟಿ ಮಂಜೂರು ಮಾಡಿಸಿದ್ರು ಸುರೇಶ್ ರೆಡ್ಡಿ ಅವರು. ಆದ್ರೆ ಇಲ್ಲಿವರೆಗೆ ಯಾಕಾಗಿಲ್ಲ? ಲ್ಯಾಂಡ್ ಅಕ್ವಿಸಿಷನ್ಗೆ ಲೆಕ್ಕಪ್ ಆಗಿದೆ, ಬರೀ ಒಂದು 20% ಕೊಡೋದು. ಈಗ ಡಿಸಿ ಮೀಟಿಂಗ್ನಲ್ಲಿ ಹೇಳಿದೆ, ಮೊನ್ನೆ ಮತ್ತೊಮ್ಮೆ ಪ್ರತ್ಯೇಕವಾಗಿ ನ್ಯಾಷನಲ್ ಹೈವೇದವನ್ನ ಲ್ಯಾಂಡ್ ಅಕ್ವಿಸಿಷನ್ ಆಫೀಸರ್ ಎಲ್ಲರೂ ಕರೆಸಿ ಮಾತನಾಡಿದಾಗ ಇಲ್ಲಿ ಆದಷ್ಟು ಬೇಗ 2 ತಿಂಗಳೊಳಗೆ ಇದೆಲ್ಲ ಅಕ್ವಿಷನ್ ಮುಗಿಸ್ಬೇಕು. 2 ತಿಂಗಳ 3 ತಿಂಗಳು ಎಲ್ಲ ಅಕ್ವಿಷನ್ ಮುಗಿಸ್ಬೇಕು ಮತ್ತು ಎಲ್ಲ ಕಬ್ಜಾ ತಗೊಂಡು ಇಮಿಡಿಯೇಟ್ಲಿ ಈ ರೈಲ್ವೆ ಲೈನ್ ಕೆಲಸ ಚಾಲೂ ಮಾಡಬೇಕಂತ ಡೈರೆಕ್ಷನ್ ಕೊಡೋದು. ಹೀಗಾಗಿ ಆದಷ್ಟು ಬೇಗ ಆ ರೈಲ್ವೆ ಕಾಮಗಾರಿ ಆಗಲಿಕ್ಕೆ ಏನೇನು ಪ್ರಯತ್ನ ಮಾಡೋದು ಅದೆಲ್ಲವೂ ನೋಡಿ. ಬಂದು ಸುಮ್ಮನೆ ಒಂದು ಮೀಟಿಂಗ್ ತಗೊಂಡು ಡೈರೆಕ್ಷನ್ ಕೊಡ್ತಿದ್ದು ಅಟ್ಲೀಸ್ಟ್ ವಾರಕ್ಕೊಮ್ಮೆ, 15 ದಿವಸಕ್ಕೊಮ್ಮೆ, ತಿಂಗಳಿಗೊಮ್ಮೆ ಅವ್ರ ಕರೆದು ಯೋಚನಾ ಮಾಡೋದು ಆಗ್ತದೆ ಕೆಲಸ. ಅವೆಲ್ಲ ನಾವು ಗೊತ್ತಿದೆ ಹೆಂಗೆ ಕೆಲಸ ತಗೋಬೇಕಂತ ಅದೆಲ್ಲ ಇವರು ಮಾಡಿ ಚಾಲು ಮಾಡಿದ್ದಾರೆ. ಅದಕ್ಕಾಗಿ ಒಂದು ಕೆಲವು ದಿವಸಗಳಲ್ಲಿ, ಕೆಲವು ತಿಂಗಳಲ್ಲಿ ನಿಮಗೆ ಡೆಫಿನೆಟ್ಲಿ ಒಂದು ರಿಸಲ್ಟ್ ಕೊಡ್ತದೆ, ಒಳ್ಳೆ ರಿಸಲ್ಟ್ ಕೊಡ್ತದೆ, ಒಳ್ಳೆ ರೀತಿ ಅಭಿವೃದ್ಧಿ ಕೆಲಸ ಆಗ್ತವೆ. ಮತ್ತು ಮುಂದೆ ಏನು ಮಾಡ್ಬೋದು ಇನ್ನೂ ಹೆಚ್ಚಿನ ರೀತಿಯಂತ ರೈಲ್ವೆ ಲೈನ್ಗಳಂತ ರೈಲ್ವೆ ಸರ್ವಿಸ್ ಕೊಡುವಂಥದ್ದು, ಬೇರೆ ಸಿಟಿಗಳಲ್ಲಿ ಕನೆಕ್ಷನ್ ಕೊಡುವಂಥದ್ದು ಮತ್ತು ಏರ್ಪೋರ್ಟ್ ಇಂದ ಇನ್ನೂ ಹಲವಾರು ನಗರಗಳಿಗೆ ಕನೆಕ್ಷನ್ ಕೊಡುವಂಥದ್ದು ಮತ್ತು ನ್ಯಾಷನಲ್ ಹೈವೇ ಕನ್ಸ್ಟ್ರಕ್ಷನ್ ಮಾಡುವಂಥದ್ದು, ಬೈಪಾಸ್ ಮತ್ತು ರಿಂಗ್ ರೋಡ್ ಅನ್ನ
ತೀವ್ರಗತಿಯಲ್ಲಿ ಅದು ಕೆಲಸ ಪ್ರಾರಂಭವಾಗುವಂಥದ್ದು ಇದಕ್ಕೆಲ್ಲ ಇದೆಲ್ಲವನ್ನೂ ಸಹಿತ ಸಮರ್ಪಕವಾಗಿ ಇವತ್ತು ಕೆಲಸ ಕಾರ್ಯ ಮಾಡೋದು ಚಾಲು ಮಾಡುತ್ತೆ. ಇವತ್ತು ಡೆಂಗು ಚಾಲು ಆಗಿದೆ ಎಲ್ಲ ಕಡೆ ಇಡೀ ರಾಜ್ಯದಲ್ಲಿ. ಹೀಗಾಗಿ ಇವತ್ತು ಸರ್ಕಾರ, ಕಾಂಗ್ರೆಸ್ ಸರ್ಕಾರ ಅದಕ್ಕೆ ಎಚ್ಚರಾಗಿಲ್ಲ. ಆರಾಮಿದ್ದಾರೆ, ಜನ ತೊಂದರೆಗಳಿದ್ದಾರೆ. ಹೀಗಾಗಿ ಅವ್ರು ಎಚ್ಚರಗೊಳಿಸುವಂತ ಕೆಲಸ ಮಾಡೋದಿಲ್ಲ. ಅದಕ್ಕಾಗಿ ಇವತ್ತು ಕಾಂಗ್ರೆಸ್ ಯಾರು ಭೇಟಿಯಾಗಿ ಮುಂಚೆ ಇವತ್ತು ಬೆಳಿಗ್ಗೆ ಸಿವಿಲ್ ಆಸ್ಪತ್ರೆಗೆ ಹೋಗಿ ಇವತ್ತು ಡೆಂಗು ಯಾರು ಪೀಡಿತರಿದ್ದಾರೆ, ಪೇಷಂಟ್ ಇದ್ದಾರೆ, ಅವ್ರು ಹೋಗಿ ಭೇಟಿಯಾಗುವ ಕೆಲಸ ಇವತ್ತು ಬೆಳಿಗ್ಗೆ ಮಾಡಿ ಸಿವಿಲ್ ಆಸ್ಪತ್ರೆಗೆ ಭೇಟಿ ಕೊಟ್ಟಿದ್ದೇನೆ. ಹೀಗಾಗಿ ಈ ರೀತಿ ಮಾಡುವುದಾದ್ರೆ ಸರ್ಕಾರವನ್ನು ಎಚ್ಚರಿಸಬೇಕು ಮತ್ತು ಜನರ ಪರವಾಗಿ ಧ್ವನಿಯಿರಬೇಕು, ಜನರಿಗೆ ಅನುಕೂಲ ಮಾಡುವಂತ ಕೆಲಸ ಮಾಡಬೇಕು ಮತ್ತು ಕೇಂದ್ರದ ಹಲವಾರು ಯೋಜನೆಗಳನ್ನ ಅನುಷ್ಠಾನ ಮಾಡುವಂತ ಕೆಲಸವನ್ನು ಮಾಡಬೇಕು. ಆ ಹಿನ್ನೆಲೆಯಲ್ಲಿ ಆ ಪ್ರಯತ್ನ ಈಗಾಗಲೇ ಪ್ರಾರಂಭ ಮಾಡಿದ್ರೆ ಮತ್ತು ಬೇರೆ ಬೇರೆ ಹಂತದಲ್ಲಿ ಇವತ್ತು ಆಲ್ಮೋಸ್ಟ್ ಎಲ್ಲ ಕಡೆನೂ ಎಲ್ಲ ಕ್ಷೇತ್ರಕ್ಕೆ ಹೋಗ್ಬಿಟ್ಟಿದೆ. ಈ ಉತ್ತರ ನಾಳೆ ದಕ್ಷಿಣ ಕ್ಷೇತ್ರದಲ್ಲಿ ಕಾರ್ಯಕ್ರಮ ಇದೆ, ಅಭಿನಂದನೆ ಕಾರ್ಯಕ್ರಮ. ಇವತ್ತು ಸಾಯಂಕಾಲ ಸವದತ್ತಿಯಲ್ಲಿದೆ ಮತ್ತು ನಾಳೆ ಇಲ್ಲಿ ದಕ್ಷಿಣದಲ್ಲಿದೆ. ಆಮೇಲೆ 12ನೇ ತಾರೀಕಿಗೆ ರಾಮದುರ್ಗಕ್ಕೆ ಹೋಗ್ತಾ ಇದೆ, ಅಲ್ಲಿ ಅಭಿನಂದನೆ ಕಾರ್ಯಕ್ರಮ ಇದೆ. ಈ ರೀತಿ ನಿರಂತರವಾದ ಪ್ರವಾಸ ಮಾಡುವ ಮುಖಾಂತರ ಇವತ್ತು ಇಡೀ ಬೆಳಗಾವಿ ಜಿಲ್ಲೆ ಎಲ್ಲ ಕಡೆ ಒಂದು ಇದು ವಾತಾವರಣ ಮಾಡುವಂತ ಕೆಲಸ ಮಾಡಿದ್ರೆ ಮತ್ತು ಜನರಿಗೆ ನಾವು ನಿಗದಿತ ಸಮಯವನ್ನು ಕೊಟ್ಟು ಇದರಲ್ಲಿ ಕೊಡಬೇಕಂದಾಗ ಅವ್ರು ಮನೆ ಮಕ್ಕಳು ಅದಕ್ಕೆ ಅಡ್ರೆಸ್ ಮಾಡೋದು ಸಹಿತ ಕಷ್ಟ ಆಗುತ್ತೆ. ಇದು ಕೆಲವು ದಿವಸಗಳಲ್ಲಿ ಆ ಕಾಡಾದಲ್ಲಿ ಇದೇ ಸುರೇಶ್ ಕಚೇರಿ ಮಾಡಿದ್ರು, ಅಲ್ಲಿ ಕಚೇರಿ ಪ್ರಾರಂಭ ಮಾಡ್ತೀನಿ ಮತ್ತು ಅಲ್ಲಿ ಬರುವವರಿಗೆ ಜನರ ಜೊತೆ ಸಂಪರ್ಕ ಸಮಾಲೋಚನೆ ಮಾಡ್ತಾ ಇದ್ದೇನೆ. ಮತ್ತು ನಾನು ಹಿಂದೂ ಹೇಳಿದ ಎಲೆಕ್ಷನ್ನಲ್ಲಿ ನಾನು ಮುಂದೆ ಇಲ್ಲೊಂದು ಸ್ವಲ್ಪ ಮನೆಯನ್ನು ಮಾಡಬೇಕಂತೇಳಿ ಈ ಕೆಲವೊಂದು ಸೈಟ್ಗಳನ್ನು ನೋಡಿದ್ದೇನೆ. ಸೈಟ್ಗಳನ್ನ ಆದಷ್ಟು ಬೇಗನೆ ಒಂದು ಸೈಟ್ ಖರೀದಿ ಮಾಡಿಕೊಂಡು ಮನೆಗಳನ್ನು ಮಾಡೋದು ಸ್ಟಾರ್ಟ್ ಮಾಡ್ತೀನಿ. ಹೀಗಾಗಿ ಬೆಳಗಾವಿಯನ್ನು ಜನ ಪ್ರೀತಿ ವಿಶ್ವಾಸ ತೋರಿಸಿ ಆಚರಿಸಿದರೆ ಆ ವಿಶ್ವಾಸಕ್ಕೆ ಗೌರವ ಕೊಡುವ ರೀತಿಯಲ್ಲಿ ಒಬ್ಬ ಜನಪ್ರತಿನಿಧಿ ನಾನು ನಡ್ಕೋತೇನೆ ಅನ್ನೋ ಮಾತನ್ನ ಈ ಸಂದರ್ಭದಲ್ಲಿ ಹೇಳಬಯಸ್ತೇನೆ. ಅದಕ್ಕಾಗಿ ಇವತ್ತು ಇಲ್ಲಿ ಅನಿಲ್ ಬೆಂಕಿಯಲ್ಲಿರ್ಬೋದು, ಜಿಲ್ಲಾಧ್ಯಕ್ಷರಿರ್ಬೋದು, ಇಲ್ಲಿ ಘಟಕದ ಅಧ್ಯಕ್ಷರು ವಿಜಯವಾಡ ಎಲ್ಲರೂ ಕೂತ್ಕೊಂಡು ಅವ್ರ ನೇತೃತ್ವದಲ್ಲಿ ಉಳಿದವರೆಲ್ಲರೂ ಸಹಿತ ಪದಾಧಿಕಾರಿಗಳು ಎಲ್ಲರೂ ನೇತೃತ್ವದಲ್ಲಿ ಹೋಗಿದ್ದಾರೆ. ಎಲ್ಲರೂ ನೇತೃತ್ವದಲ್ಲಿ ಇವತ್ತೇನು ಕೆಲಸ ಎಲ್ಲ ಮಾಡಿದ್ರಿ, ಇದರ ಪರಿಣಾಮ ಬಹಳ ದೊಡ್ಡ ಪ್ರಮಾಣದಲ್ಲಿ ಆಗಿದೆ. ಇದರ ಪರಿಣಾಮ ಜನರಿಗೆ ಏನೊಂದು ರೆಸ್ಪಾನ್ಸ್ ಕೊಟ್ಟಿದ್ದಾರೆ. ಇದಕ್ಕೆ ಗೌರವ ಕೊಟ್ಟು ಇನ್ನೂ ಹೆಚ್ಚು ಪರಿಣಾಮಕಾರಿ ಕೆಲಸವನ್ನು ಮಾಡೋಣ. ಬೆಳಗಾವಿಯಿಂದ ಒಂದು ಮಾದರಿಯಾದಂತಹ ಒಂದು ಕ್ಷೇತ್ರವನ್ನು ಮಾಡೋಣ ಅನ್ನೋ ಮಾತನ್ನ ಈ ಸಂದರ್ಭದಲ್ಲಿ ಹೇಳಿ ಇವತ್ತಿನ ಅಭಿನಂದನೆ ನಾನು ಮತ್ತೊಮ್ಮೆ ಬೆಂಬಲಿಸಿ ನಾನು ಮಾತುಕೊಳ್ತೇನೆ. ನಮಸ್ಕಾರ, ಜೈ ಹಿಂದ್. ಕೇಂದ್ರ ಸಚಿವರಿಗೆ ರಿಂಗ್ ರೋಡ್ ಮತ್ತು ಫ್ಲೈ ಓವರ್ ನಿರ್ಮಾಣ ಮಾಡಲು ಮನವಿ ಮಾಡಿದ್ದು, ಅದಕ್ಕೆ ಸಚಿವರು ಭರವಸೆ ನೀಡಿದ್ದಾರೆ. ಬೆಳಗಾವಿಯಲ್ಲಿ ಪ್ರತಿ 15 ದಿನಕ್ಕೊಮ್ಮೆ ಎಲ್ಲ ಮುಖಂಡರು, ಶಾಸಕರೊಂದಿಗೆ ಸಭೆ ಮಾಡಿ ಎಚ್ಚರಿಸುವ ಕೆಲಸ ಮಾಡುತ್ತೇನೆ ಎಂದರು. ವಿನೋದ್ ಕೋಲ್ಕಾರ್, ಕೆಎಂಎಂ ಕನ್ನಡ, ಬೆಳಗಾವಿ. ಪಶ್ಚಿಮ ಘಟ್ಟದಲ್ಲಿ ಧಾರಾಕಾರವಾಗಿ ಸುರಿತಾ ಇರುವ ಮಳೆಗೆ ಬೆಳಗಾವಿ ಜಿಲ್ಲೆಯಲ್ಲಿಯೂ ಬಿಟ್ಟು ಬಿಡದೆ ಮಳೆ ಬರುತ್ತಿರುವ ಹಿನ್ನೆಲೆಯಲ್ಲಿ ಹವಾಮಾನ ಇಲಾಖೆ ಮುಂಜಾಗ್ರತಾ ಕ್ರಮವಾಗಿ ಮಂಗಳವಾರ ರೆಡ್ ಅಲರ್ಟ್ ಘೋಷಣೆ ಮಾಡಿದೆ. ಪಶ್ಚಿಮ ಘಟ್ಟದಲ್ಲಿ ಧಾರಾಕಾರವಾಗಿ ಸುರಿಯುತ್ತಿರುವ ಮಳೆಗೆ ಬೆಳಗಾವಿ ಜಿಲ್ಲೆಯಲ್ಲೂ ಬಿಟ್ಟು ಬಿಡದೆ ಮಳೆ ಬರುತ್ತಿರುವ ಹಿನ್ನೆಲೆಯಲ್ಲಿ ಹವಾಮಾನ ಇಲಾಖೆ ಮುಂಜಾಗ್ರತಾ ಕ್ರಮವಾಗಿ ಮಂಗಳವಾರ ರೆಡ್ ಅಲರ್ಟ್ ಘೋಷಣೆ ಮಾಡಿದೆ. ಬೆಳಗಾವಿ ಜಿಲ್ಲೆಯ ಅರಣ್ಯ ಪ್ರದೇಶದಲ್ಲಿರುವ ಮಕ್ಕಳು ಸತತವಾಗಿ ಬರುತ್ತಿರುವ ಮಳೆಯಲ್ಲಿ ಶಾಲೆಗೆ ತೆರಳಲು ಸಾಧ್ಯವಾಗುತ್ತಿಲ್ಲ. ಅಲ್ಲದೆ ನದಿ ದಡದಲ್ಲಿರುವ ಗ್ರಾಮಗಳಿಗೆ ಈಗಾಗಲೇ ಜಿಲ್ಲಾಡಳಿತ ಸ್ಥಳಾಂತರ ಮಾಡಿ ಸುರಕ್ಷಿತ ಜಾಗಕ್ಕೆ ಸ್ಥಳಾಂತರ ಮಾಡಲಾಗಿದೆ. ಸಂಕಲ್ಪ ಸಿಂಧೆ, ಕೆಎಂಎಂ ಕನ್ನಡ, ಬೆಳಗಾವಿ. ಶ್ರೀ ಬಾವಕೇಶ್ವರಿ ಕೋಆಪರೇಟಿವ್ ಕ್ರೆಡಿಟ್ ಸೊಸೈಟಿ ಮುದಕ ವತಿಯಿಂದ ವಿದ್ಯಾರ್ಥಿಗಳಿಗೆ ಪುಸ್ತಕವನ್ನು ವಿತರಿಸಲಾಯಿತು. ಶ್ರೀ ಬಾವಕೇಶ್ವರಿ ಕೋಆಪರೇಷನ್ ಕ್ರೆಡಿಟ್ ಸೊಸೈಟಿ ಮುದಕ ವತಿಯಿಂದ ವಿದ್ಯಾರ್ಥಿಗಳಿಗೆ ಪುಸ್ತಕವನ್ನು ವಿತರಿಸಲಾಯಿತು. ಮಂಗಳವಾರ ಸೊಸೈಟಿ ಅಧ್ಯಕ್ಷ ಉಮೇಶ್ ಪುರಿ, ಉಪಾಧ್ಯಕ್ಷೆ ಶ್ರೀಮತಿ ರುಕ್ಮಿಣಿ ಸಿಂಗಾರಿ ಹಾಗೂ ಎಲ್ಲಾ ನಿರ್ದೇಶಕ ವರ್ಗ ಪ್ರತಿ ವರ್ಷದಂತೆ ಈ ವರ್ಷವೂ ಈ ಸಂಸ್ಥೆಯ ಪರವಾಗಿ ಬುದ್ಧಿವಂತ ಮತ್ತು ಪ್ರತಿಭಾವಂತ ವಿದ್ಯಾರ್ಥಿಗಳಿಗೆ ಸರ್ಕಾರ ಪೂರ್ವ ಪ್ರಾಥಮಿಕ ಮರಾಠಿ ಶಾಲೆ ಮುದಗದಲ್ಲಿ ಪುಸ್ತಕಗಳನ್ನು वितरिಸಲಾಯಿತು. सांगा सोसायटीबद्दल तुम्ही मुलांना आज आमच्या श्री बावकेश्वरी कोऑपरेटिव्ह सोसायटीच्या वतीनं प्रायमरी मराठी शाळा तसेच न्यू इंग्लिश स्कूल मुतगे व कन्नड प्राथमिक शाळा या तिन्ही शाळांना मिळून आज बावकेश्वरी सोसायटीच्या वतीनं वह्यांचे वाटप करण्यात आलेलं आहे. हे वाटप सर्व सल्लागार, संचालक यांच्या वतीनं
आज आम्ही हायर प्रायमरी मराठी शाळा इथं केलेलं आहे. कारण जी गरीब व होतकरू मुलं आहेत त्यांना शिक्षणाचं साहित्याचं वाटप योग्य रीतीनं व्हावं व त्यांना आणखीन चांगल्या रीतीनं शिकता यावं हा सर्व आमच्या डायरेक्टरांनी व सोसायटीने विचार करून हे वाटप आम्ही प्रत्येक वर्षी करत असतो. त्याच अनुषंगाने हे यावर्षीसुद्धा वाटप केलेलं आहे. हे वाटप करताना आम्हाला या शाळेचे SDMC अध्यक्ष किरण पाटील तसेच सर्व सदस्य व या शाळेचे मुख्याध्यापक करमरकर सर यांचंसुद्धा सहकार्य चांगलं लाभलेलं आहे. आई भावकेश्वरीच्या कृपेनं आमच्या सोसायटीच्या वतीनं जे वयांचं व शैक्षणिक साहित्याचं वाटप केलेलं आहे ते मुलांनी त्याचा योग्यरीती वापर करून त्यांनी या शाळेचं नाव या पूर्ण तालुक्यात व जिल्ह्यात करावं असं मी या ಶ್ರೀ ಬಾವು ಜಾಧವ್ ಕಾರ್ಯದರ್ಶಿ ಪುಸ್ತಕವನ್ನ ನೀಡುವ ಉದ್ದೇಶವನ್ನ ತಿಳಿಸಿದ್ರು. ಶೇಖರ್ ಕಂಬಾಳ್ಕರ್ ಪ್ರಾಸ್ತಾವಿಕವಾಗಿ ಮಾತನಾಡಿದ್ರು. ಶ್ರೀ ಭಾವಕೇಶ್ವರಿ ಕೋಆಪರೇಟಿವ್ ಕ್ರೆಡಿಟ್ ಸೊಸೈಟಿಯು ಸದಸ್ಯರ ಅಭಿವೃದ್ಧಿಯೊಂದಿಗೆ ವಿದ್ಯಾರ್ಥಿಗಳ ಅಭಿವೃದ್ಧಿಯ ಉದ್ದೇಶದಿಂದ ಈ ಚಟುವಟಿಕೆಯನ್ನ ನಡೆಸಲಾಗ್ತಾ ಇದೆ. ಮಹದೇವ್ ಪವಾರ್ KMM ಕನ್ನಡ ಬೆಳಗಾವಿ. ಇದೀಗ ಮತ್ತೊಂದು ಸಣ್ಣದೊಂದು ವಿರಾಮ. व्हाट अ प्रेजेंट सरप्राइज। कौन है? अरे वो मेरी फ्रेंड आरती है। तेरी शादी तो अटेंड नहीं कर पाई, लेकिन सोचा मिल लूं। वैसे जीत कहाँ है? वो अंदर है, बैठो ना। वाओ जया, बहुत सुंदर लग रहा है। वैसे सच कहूं, तुम्हारी पर्सनालिटी पे जज रहा है। आखिर चॉइस किसकी है? थैंक्स। अच्छा तो कर्टन्स की तारीफ कर रही हो? अमरकौन कर्टन एंड फर्निशिंग, यहाँ है नए लुक, कलर और स्ट्रक्चर के बेहतरीन कर्टन फर्निशिंग की वैरायटी जो आपके घर और ऑफिस की शान बढ़ाए। अमरकौन कर्टन एंड फर्निशिंग, खड़े बाजार, बेलगावी। थोड़ी सी महकी, थोड़ी सी बहकी, रुत अनोखी है। हल्के हल्के दिल में हलचल जो मचलती है। ये कैसा है समा, ये प्यार सा एहसास है। ये किसकी पलकों में है तस्वीरें, कैसी नुमाइश है। आराधना, मारुति गली, बेलगाव। वस्त्रों का संगम, सुंदर सलोना, मन भाई आराधना। ವಿರಾಮದ ನಂತರ ಮತ್ತೊಮ್ಮೆ ನ್ಯೂಸ್ಗೆ ಸ್ವಾಗತ. ನಗರದ ಹಲವು ಟ್ರಾಫಿಕ್ ಸಿಗ್ನಲ್ಗಳಲ್ಲಿ ವಾಹನ ಸವಾರರು ತಮ್ಮ ವಾಹನಗಳನ್ನು ಬೇಕಾಬಿಟ್ಟಿಯಾಗಿ ನಿಲ್ಲಿಸ್ತಾ ಇದ್ದಾರೆ. RPD ಕಾಲೇಜಿನ ಸಿಗ್ನಲ್ ಮೇಲಿನ ಅಡೆತಡೆಗಳನ್ನು ನಿವಾರಿಸಿ ವಾಹನ ಸವಾರರು ಮಾರ್ಕಿಂಗ್ ಮಾಡಿರುವುದನ್ನು ಮೀರದಂತೆ ಸಂಚಾರಿ ಪೊಲೀಸರು ಮನವಿ ಮಾಡಿದ್ದಾರೆ. ನಗರದ ಹಲವು ಟ್ರಾಫಿಕ್ ಸಿಗ್ನಲ್ಗಳಲ್ಲಿ ವಾಹನ ಸವಾರರು ತಮ್ಮ ವಾಹನಗಳನ್ನು ಬೇಕಾಬಿಟ್ಟಿಯಾಗಿ ನಿಲ್ಲಿಸುತ್ತಿದ್ದಾರೆ. ಇದರಿಂದ ಮುಂದಿನಿಂದ ಬರುವ ವಾಹನ ಸವಾರರಿಗೆ ತೊಂದರೆ ಅನುಭವಿಸಬೇಕಾಗುತ್ತಿದೆ. ಇದನ್ನು ಮನಗಂಡ ಸಂಚಾರ ಪೊಲೀಸರು ಬೆಳಗಾವಿ RPD ರಸ್ತೆ ಸಿಗ್ನಲ್ ಹತ್ತಿರ ಮಾರ್ಕಿಂಗ್ಗೆ ಮುಂದಾಗಿದ್ದಾರೆ. ಹಾಕಿರುವ ಗುರುತುಗಳಲ್ಲಿ ವಾಹನಗಳನ್ನು ನಿಲ್ಲಿಸಲು ತಾವೇ ಗುರುತು ಹಾಕಿದ್ದು, RPD ಕಾಲೇಜು ಸಿಗ್ನಲ್ ಮೇಲಿನ ಅಡೆತಡೆಯನ್ನು ನಿವಾರಿಸಿ ವಾಹನ ಸವಾರರು ಈ ಮಾರ್ಕಿಂಗ್ ಅನ್ನು ಮೀರದಂತೆ ಮನವಿ ಮಾಡಿದ್ದಾರೆ. ಟ್ರಾಫಿಕ್ ಸಿಗ್ನಲ್ ಮೇಲೆ ಗುರುತು ಮಾಡಿರುವ ಸ್ಥಳಗಳಲ್ಲಿ ಮಾತ್ರ ವಾಹನ ಸವಾರರು ವಾಹನಗಳನ್ನು ನಿಲ್ಲಿಸಬೇಕು. ಇಲ್ಲವಾದಲ್ಲಿ ನಿಯಮ ಪಾಲಿಸದವರ ವಿರುದ್ಧ ಶಿಸ್ತು ಕ್ರಮ ಜರುಗಿಸಲಾಗುವುದು ಎಂದು ಸಂಚಾರ ಇಲಾಖೆ ತಿಳಿಸಿದೆ. ಮಹದೇವ್ ಪವಾರ್ KMM ಕನ್ನಡ ಬೆಳಗಾವಿ. ಶಾಸಕ ನಿಖಿಲ್ ಕತ್ತಿಯವರ ಸೂಚನೆಯಂತೆ ಸಂಕೇಶ್ವರ ಪುರಸಭೆಯ ವ್ಯಾಪ್ತಿಯಲ್ಲಿ ಡೆಂಗ್ಯೂ ರೋಗ ಹರಡದಂತೆ ಮುನ್ನೆಚ್ಚರಿಕೆ ಕ್ರಮವಾಗಿ ಪಟ್ಟಣದ ಪ್ರತಿಯೊಂದು ವಾರ್ಡ್ನಲ್ಲಿ ಸೊಳ್ಳೆ ನಾಶಕ ರಾಸಾಯನಿಕ ಸಿಂಪಡಣೆ, ಫಾಗಿಂಗ್ ಕಾರ್ಯಾಚರಣೆ ಮಾಡಲಾಗ್ತಾ ಇದೆ. ಸಂಕೇಶ್ವರ ಪುರಸಭೆಯ ವ್ಯಾಪ್ತಿಯಲ್ಲಿ ಡೆಂಗ್ಯೂ ರೋಗ ಹರಡದಂತೆ ಮುನ್ನೆಚ್ಚರಿಕೆ ಕ್ರಮವಾಗಿ ಪಟ್ಟಣದ ಪ್ರತಿಯೊಂದು ವಾರ್ಡ್ನಲ್ಲಿ ಸೊಳ್ಳೆ ನಾಶಕ ರಾಸಾಯನಿಕ ಸಿಂಪಡಣೆ ಹಾಗೂ ಫಾಗಿಂಗ್ ಕಾರ್ಯಾಚರಣೆ ಮಾಡಲಾಗುತ್ತಿದೆ.
ಕೆಎಂಎಂ ಜೊತೆ ಪುರಸಭೆಯ ಮುಖ್ಯಾಧಿಕಾರಿ ಪ್ರಕಾಶ್ ಮಠದ್ ಮಾತನಾಡಿ, ಶಾಸಕ ನಿಖಿಲ್ ಕತ್ತಿ ಅವರ ಸೂಚನೆಯಂತೆ ಪಟ್ಟಣದಲ್ಲಿ ಡೆಂಗ್ಯೂ ಜ್ವರದ ಹಿನ್ನೆಲೆ ಸೊಳ್ಳೆ ಸಂತತಿ ನಾಶಕ್ಕೆ ಸೊಳ್ಳೆ ವಿರೋಧಿ ಫಾಗಿಂಗ್ ನಡೆಸಲಾಗುತ್ತಿದೆ ಎಂದರು. ಮಳೆಗಾಲ ಪ್ರಾರಂಭವಾಗಿದ್ದರಿಂದ ನಾವು ಸಂಕೇಶ್ವರ ಪುರಸಭೆಯಲ್ಲಿ ಪುರಸಭೆ ವ್ಯಾಪ್ತಿಯೊಳಗೆ ಡೆಂಗ್ಯೂ ಜ್ವರ, ಮಲೇರಿಯಾ ಕಾಯಿಲೆಗಳು ಹರಡದ ಹಾಗೆ ಪ್ರತಿದಿನ ಲಾರ್ವಾ ಸಿಂಪರಣೆ ಮತ್ತು ಫಾಗಿಂಗನ್ನು ದೈನಂದಿನ ಸ್ವಚ್ಛತಾ ಕಾರ್ಯಕ್ರಮವನ್ನು ತೀವ್ರಗತಿಯಲ್ಲಿ ಮಾಡ್ತಾಯಿದ್ವಿ. ಮಾನ್ಯ ಶಾಸಕರ ಒಂದು ನಿರ್ದೇಶನ ಪ್ರಕಾರ ಹೆಚ್ಚುವರಿ ಕಾರ್ಯಗಳನ್ನು ಪಡೆದು ನಗರವನ್ನು ನಗರದ ಮುಖ್ಯ ರಸ್ತೆಗಳನ್ನ ಮತ್ತು ಚರಂಡಿಗಳನ್ನ ಸ್ವಚ್ಛಗೊಳಿಸುವಲ್ಲಿ ಹೆಚ್ಚಿಗೆ ಒಂದು ಕಾರ್ಯವನ್ನು ಪ್ರಾರಂಭ ಮಾಡಿದ್ದೀವಿ. ಅದೇ ರೀತಿಯಾಗಿ ಸಾರ್ವಜನಿಕರ ಒಂದು ವಿನಂತಿ ಏನಂತಂದ್ರೆ, ತಮ್ಮ ಮನೆಯ ಸುತ್ತಮುತ್ತಲು ಈ ಟಯರ್, ತೆಂಗಿನ ಚಿಪ್ಪು ಮತ್ತು ಅನುಪಯುಕ್ತ ವಸ್ತುಗಳು ಅಲ್ಲಿ ನೀರು ನಿಲ್ಲದ ರೀತಿ ನೋಡ್ಕೊಳ್ಬೇಕಂತ. ಯಾಕಂದ್ರೆ ಈ ಮಲೇರಿಯಾ ಮತ್ತು ಚಿಕನ್ಗುನ್ಯಾ, ಡೆಂಗ್ಯೂ ಹರಡುವಂಥ ಸೊಳ್ಳೆಗಳು ಉತ್ಪನ್ನ ಆಗುವಂಥ ನೀರಿನಲ್ಲಿ ಮಾತ್ರ. ಅದು ಅವುಗಳನ್ನು ವಾಹನಗಳಿಗೆ ಕೊಟ್ಟರೆ ನಾವು ವಿಲೇವಾರಿ ಮಾಡಲಿಕ್ಕೆ ಒಂದು ತಮ್ಮ ಸಹಕಾರ ಅತ್ಯಗತ್ಯ. ಅದಕ್ಕಾಗಿ ಸಾರ್ವಜನಿಕರು ಈ ವಿನಂತಿಯನ್ನು ಸಹ ಮಾಡ್ತಿದ್ದೀವಿ. ಪುರಸಭೆ ವ್ಯಾಪ್ತಿಯಲ್ಲಿ ಒಂದು 10 ವಾರ್ಡ್ಗಳನ್ನು ನಾವು ಫಾಗಿಂಗನ್ನು ಮಾಡಿದ್ವಿ. ಅದೇ ರೀತಿಯಾಗಿ ಕ್ರಿಮಿನಾಶಕ ಸಿಂಪರಣೆಯನ್ನು 15 ವಾರ್ಡ್ವರೆಗೂ ಕ್ರಿಮಿನಾಶಕ ಸಿಂಪರಣೆ ಮಾಡಿದ್ವಿ. ಅದು ಪ್ರತಿದಿನ ಕಾರ್ಯ ಪ್ರಾರಂಭವಾಗಿದೆ. ನಮ್ಮ ಸಿಬ್ಬಂದಿಗಳು ಸಹ ಈ ಒಂದು ಸ್ವಚ್ಛತಾ ಕಾರ್ಯದಲ್ಲಿ ಮತ್ತು ಡೆಂಗ್ಯೂ ರೋಗವನ್ನು ತಡೆಗಟ್ಟುವ ನಿಟ್ಟಿನಲ್ಲಿ ಹೆಚ್ಚಿನ ಒಂದು ಕಾರ್ಯ ಮಾಡ್ತಾ ಇದ್ದಾರೆ. ಅವರು ಒಂದು ಉತ್ತಮವಾದ ಕರ್ತವ್ಯ ನಿರ್ವಹಣೆ ಮಾಡ್ತಾ ಇದ್ದಾರೆ ಅಂತ ಈ ಮೂಲಕ ಹೇಳ್ತೀನಿ. ಪುರಸಭೆಯ ವ್ಯಾಪ್ತಿಯಲ್ಲಿನ ಸ್ಲಮ್ ಏರಿಯಾ ಸೇರಿದಂತೆ ಹಲವು ಪ್ರದೇಶಗಳಲ್ಲಿ ಕಳೆದ 15 ದಿನಗಳಿಂದ ಸಾಂಕ್ರಾಮಿಕ ರೋಗಗಳು ಹರಡುವಿಕೆ ತಡೆಗಟ್ಟಲು ಫಾಗಿಂಗ್ ಕಾರ್ಯಾಚರಣೆಯು ಆಗಸ್ಟ್ ತಿಂಗಳುಗಳವರೆಗೆ ಮುಂದುವರಿಯುವುದು. ಕಿರಿಯ ಆರೋಗ್ಯ ನಿರೀಕ್ಷಕರಾದ ಶ್ರೀಧರ್ ಬೆಳವಿ, ಸಿಬ್ಬಂದಿಗಳಾದ ಕೃಷ್ಣ ಖಾತೆದಾರ್, ಪರಶುರಾಮ್ ಪಾಟೀಲ್ ಫಾಗಿಂಗ್ ಕಾರ್ಯಾಚರಣೆ ನಡೆಸುತ್ತಿದ್ದಾರೆ. ಸಚಿನ್ ಕಾಂಬಳೆ, ಕೆಎಂಎಂ ಕನ್ನಡ, ಸಂಕೇಶ್ವರ್. ಮುಂಬೈ ಗೋವಾ ಹೆದ್ದಾರಿಯಲ್ಲಿ ಸೋಮವಾರ ಬೆಳಗ್ಗೆ ಉತ್ತರ ಗೋವಾದ ಪೆಡ್ನಿಯಲ್ಲಿ ಭೂಕುಸಿತ ಆರಂಭವಾಗಿ ವಾಹನ ಸಂಚಾರ ಸ್ಥಗಿತಗೊಂಡಿದೆ. ಮುಂಬೈ ಗೋವಾ ಹೆದ್ದಾರಿಯಲ್ಲಿ ಸೋಮವಾರ ಬೆಳಗ್ಗೆ ಉತ್ತರ ಗೋವಾದ ಪೆಡ್ನಿಯಲ್ಲಿ ಭೂಕುಸಿತ ಆರಂಭವಾಗಿದೆ. ರಾಷ್ಟ್ರೀಯ ಹೆದ್ದಾರಿ ನಿರ್ಮಾಣದ ವೇಳೆ ಗುಡ್ಡ ಕೊರೆದು ರಕ್ಷಣಾ ಗೋಡೆ ನಿರ್ಮಿಸಲಾಗಿತ್ತು. ಆದರೆ ಭಾನುವಾರ ರಾತ್ರಿಯಿಂದಲೇ ಸುರಿಯುತ್ತಿರುವ ಭಾರೀ ಮಳೆಯಿಂದಾಗಿ ಭೂಕುಸಿಯಲು ಶುರುವಾಗಿದೆ. ರಸ್ತೆ ಮೇಲೆ ಮಣ್ಣು, ಕಲ್ಲುಗಳು ಬಿದ್ದಿದ್ದರಿಂದ ಕೆಲಕಾಲ 2 ಕಡೆ ವಾಹನ ಸಂಚಾರ ಸ್ಥಗಿತಗೊಂಡಿತ್ತು. ಪ್ರಸ್ತುತ ಒಂದು ಬದಿಯ ಮಣ್ಣನ್ನು ತೆರವುಗೊಳಿಸಿ ಸಂಚಾರವನ್ನು ಮರುಸ್ಥಾಪಿಸಲಾಗಿದೆ. ಸದ್ಯ ಅಗ್ನಿಶಾಮಕ ದಳದ ವತಿಯಿಂದ ರಾಷ್ಟ್ರೀಯ ಹೆದ್ದಾರಿಯಲ್ಲಿ ಮಣ್ಣು ಹಾಗೂ ಕಲ್ಲುಗಳನ್ನು ತೆಗೆಯುವ ಕಾರ್ಯ ನಡೆಯುತ್ತಿದೆ. ರಾಜಶೇಖರ್ ಹಿರೇಮಠ್, ಕೆಎಂಎಂ ಕನ್ನಡ, ಬೆಳಗಾವಿ. ಇದೀಗ ಮತ್ತೊಮ್ಮೆ ಹೆಡ್ಲೈನ್ಸ್. ಬೆಳಗಾವಿ ಲೋಕಸಭಾ ಮತಕ್ಷೇತ್ರವನ್ನ ಮಾದರಿ ಕ್ಷೇತ್ರವನ್ನಾಗಿ ಮಾಡುವ ಗುರಿ ಹೊಂದಿದ್ದೇನೆ. ಬೆಳಗಾವಿ ನಗರವನ್ನ ಮೆಟ್ರೋ ನಗರವನ್ನಾಗಿ ಮಾಡಲು ಶ್ರಮಿಸುತ್ತೇನೆ. ಸಂಸದ ಜಗದೀಶ್ ಶೆಟ್ಟರ್ ಹೇಳಿಕೆ. ಪಾಲಿಕೆಯ 22ನೇ ಅವಧಿಗೆ 4 ಸ್ಥಾಯಿ ಸಮಿತಿ ಅಧ್ಯಕ್ಷರ ಆಯ್ಕೆ. ಮೇಯರ್ ಸವಿತಾ ಕಾಂಬಳೆ ಅಧ್ಯಕ್ಷತೆಯಲ್ಲಿ ನಡೆದ ಆಯ್ಕೆ ಪ್ರಕ್ರಿಯೆ. 4 ಅಧ್ಯಕ್ಷ ಸ್ಥಾನಗಳಿಗೆ ತಲಾ 1 ನಾಮಪತ್ರ ಸಲ್ಲಿಕೆ. ಸಮಸ್ಯೆಗಳ ಬಗ್ಗೆ ಗಮನ ಹರಿಸದ ಮಹಾನಗರ ಪಾಲಿಕೆ. ಬೆಳಗಾವಿಗೆ ಹೋಗುವ ರಸ್ತೆಯಲ್ಲಿ ಒಳಚರಂಡಿ ಪೈಪ್ ಸಮಸ್ಯೆ ಸರಿಪಡಿಸುವಂತೆ ನಾಗರಿಕರ ಆಗ್ರಹ. ಇವಿಷ್ಟು ಈ ದಿನದ ಪ್ರಮುಖ ಸುದ್ದಿಗಳು. ಇದೇ ರೀತಿ ಇನ್ನೂ ಹೆಚ್ಚಿನ ನ್ಯೂಸ್ಗಳಿಗಾಗಿ ನೋಡ್ತಾ ಇರಿ ಕೆಎಂಎಂ ಕನ್ನಡ ಸುದ್ದಿವಾಹಿನಿ ಬೆಳಗಾವಿ.